ದೇವಿ ಸತೀ ಸುತಂ ಅಂತಂದ್ರಿ ನೀವು ಮನಗೋಗಿ ಹೇಳು ಬಂದ್ರೆ ನಾ ನೋಡ್ಕತೀನಿ. ನೋಡ್ ಕೆಂಚ, ಮನೇಲಿ ಏನೇ ಕಷ್ಟ ಇದ್ರು ನಮ್ ಕರ್ತವ್ಯನ ನಾವ್ ಯಾವಾಗ್ಲೂ ಅಚ್ಚುಕಟ್ಟ ಮಾಡ್ಲೇಬೇಕು. ಸರ್ಕಾರ ನಮಗ್ ಸಂಬಳ ಕೊಡ್ತಿರೋದು ಕಷ್ಟಪಟ್ಟು ದುಡಿಯೋಕೆ, ಮನೇಲಿ ಕೂತ್ಕೊಂಡು ತಿನ್ನೋಕಲ್ಲ. ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಮೇಲಿನ ಅಧಿಕಾರಿಗಳ ಮುಂದೆ ನಾವು ತಾನೇ ಕೈ ಕಟ್ಕೊಂಡು ನಿಲ್ಬೇಕು. ನಿಜ ಸರ್, ನಿಮ್ಮಂತ ಒಳ್ಳೆ ಬುದ್ಧಿ ಎಲ್ರಿಗೂ ಇದ್ದಿದ್ರೆ ರಾಮರಾಜ್ಯ ಕಟ್ಟಬೇಕು ಅಂತ ಆ ನಮ್ಮಪ್ಪ ಗಾಂಧಿ ತಾತ ಕಾಣ್ತಿದ್ದ ಕನಸು ನನಸಾಯ್ತಿತ್ತೋ ಏನೋ.
ನಾನು ಬರೋ ವಿಷಯ ಮನೆಗೆ ಟೆಲಿಗ್ರಾಮ್ ಕಳಿಸಿದ್ರು ಸ್ಟೇಷನ್ಗೆ ಯಾರು ಬಂದಿಲ್ವಲ್ಲ. ಸರ್, ಕೃಷ್ಣಗಿರಿ ಎಸ್ಟೇಟ್ಗೆ ಹೋಗೋದಕ್ಕೆ ಇಲ್ಲಿ ಯಾವ್ದಾದ್ರು ವೆಹಿಕಲ್ ಸಿಗುತ್ತಾ? ಕೃಷ್ಣಗಿರಿ ಎಸ್ಟೇಟ್ಗ? ಹಾ. ಈ ಸರಿ ರಾತ್ರಿಲಿ ಆ ಎಸ್ಟೇಟ್ಗೆ ಯಾರಪ್ಪ ಬರ್ತಾರೆ? ದಾರಿ ಸಿಕ್ಕೋ ಕಾಡಿನಲ್ಲಿ ಇತ್ತೀಚೆಗೆ ಮೋಹಿನಿ ಕಾಟ ಹೆಚ್ಚಾಗಿದೆ ಅಂತ ಜನ ಹೇಳ್ತಿದ್ದಾರೆ. ಈ 20ನೇ ಶತಮಾನದಲ್ಲೂ ಮೋಹಿನಿ ಕಾಟ ಅಂದ್ರೆ ನೀವು ನಂಬ್ತಿರಲ್ಲ. ನೋಡಪ್ಪ, ಹುಡುಗ್ ಬುದ್ಧಿಲಿ ಹುಡುಗಾಟ ಆಡಿ ಅನಾಹುತ ಮಾಡ್ಕೋಬೇಡ. ಮೋಹಿನಿನ ಕಣ್ಣಾರೆ ಕಂಡಿರೋ ಜನ ಇದ್ದಾರೆ. ನನ್ ಮಾತು ಕೇಳಪ್ಪ. ಈ ರಾತ್ರಿ ವೇಟಿಂಗ್ ರೂಮ್ ನಲ್ಲಿ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗು. ಕೆಂಚ, ಏನ್ ಸರ್? ಇವ್ರಿಲ್ಲ ವೇಟಿಂಗ್ ರೂಮ್ ನಲ್ಲಿ ಮಲಗಿದ್ದು ಬೆಳಗ್ಗೆ ಎದ್ದು ಹೋಗ್ತಾರೆ, ಬೀಗ ತೆಗೆದುಕೊಡು. ಆಗ್ಲಿ ಸರ್. ನಡಿ ಸ್ವಾಮಿ, ಒತ್ತಾಯ್ತು. ಬೇಡ, ಬೆಳೆದಿಂಗ್ಳು ಚೆನ್ನಾಗಿದೆ, ಕಾಲ್ದಾರಿಯಲ್ಲಿ ಹಾಗೆ ನಡ್ಕೊಂಡು ಹೊರಟೋಗ್ತೀನಿ. ಸ್ವಾಮಿಯವ್, ಹೊಸಿ ನನ್ನ ಮಾತು ತಕೊಳ್ಳಿ. ಬೆಳೆದಿಂಗಳಾಗಿ ಮೋಹಿನಿ ಕಾಟ ಜಾಸ್ತಿ. ಅದ್ರಾಗು ನಿಮ್ಮಂತ ಕಟ್ಮಸ್ತ ಆಗಿರೋ ಹುಡುಗರು ಸಿಕ್ಬಿಟ್ರೆ ಮೋಹಿನಿಗೆ ಲಡ್ಡು ಸಿಕ್ಕಂಗೆ ಪಕ್ಕಕ್ಕೆ ಬರ್ತದೆ. ಮಾಡ್ಬೇಕಾದೆಲ್ಲ ಮಾಡ್ಬಿಟ್ಟು ಆಮ್ಯಾಕಿಂದ ಹಳ್ಳಕ್ಕೆ ತಳ್ಳಿಬಿಟ್ಟು ಉಂಟಾಯ್ತಾನೆ. ಬೇಡಪ್ಪ, ನಾನು ಹೊಂಟಾಯ್ತೀನಿ. ನೀನ್ ಸ್ವಲ್ಪ ಹುಷಾರಾಗಿರೋ. ಮೋಹಿನಿ ಇಲ್ಲೇ ಜಾಸ್ತಿ ಬರೋದು. ಬಿಸಿ ರಕ್ತದ ಬಿರುಸು ಹೋಗಿ ಹೋಗಿ ರಾತ್ರಿ ಎಲ್ಲ ರಕ್ತ ಬೇದಿ ಹತ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಬೆಂಗಳೂರು ಆಸ್ಪತ್ರೆಗೆ ಹೋಗಕ್ಕೆ ಈ ಸ್ಟೇಷನ್ ತಾವೇ ಬರ್ಬೇಕಾಯ್ತದೆ. ಆಗ ಗೊತ್ತಾಯ್ತದೆ ಈ ಕೆಂಚ ಹೇಳಿದ್ ಮಾತು ಸತ್ಯವೋ ಸುಳ್ಳು ಅಂತ. ಸರಿ ರಾತ್ರಿಲಿ ಆ ಎಸ್ಟೇಟ್ಗೆ ಯಾರಪ್ಪ ಬರ್ತಾರೆ? ದಾರಿ ಸಿಕ್ಕೋ ಕಾಡಿನಲ್ಲಿ ಇತ್ತೀಚೆಗೆ ಮೋಹಿನಿ ಕಾಟ ಹೆಚ್ಚಾಗಿದೆ ಅಂತ ಜನ ಹೇಳ್ತಿದ್ದಾರೆ. ಬುದ್ಧಿ ರಾಮಯ್ಯ, ನೀನಾ? ದಡಿಯೋರ, ನಿಮ್ಮನ್ನ ಕರ್ಕೊಂಬರೋದಕ್ಕೆ ಹೊಸ ಡ್ರೈವರ್ ಕರ್ಕೊಂಡು ಸ್ಟೇಷನ್ ಟಾಪ್ ಬಂದಿದ್ದೆ. ಅಲ್ಲಿ ಹೇಳಿದ್ರು ಗಾಡಿ 2 ಗಂಟೆ ಲೇಟ್ ಆಯ್ತದೆ ಅಂತ. ಅಲ್ಲೇ ಪಕ್ಕದಲ್ಲಿ ಮಾವವ್ರ ಮನೆ ಇತ್ತು, ಹೋಗಿ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಅಪರೂಪಕ್ಕೆ ಅಳಿಯ ಬಂದವನೇ ಅಂತ ಮರಿ ಓಡಿಸಿ ಭರ್ಜರಿ ಊಟ ಹಾಕ್ಸ್ಬಿಟ್ರು. ಹಂಗೆ ಹೊಸ ಗುಂಡು ಹಾಕ್ಸ್ಬಿಟ್ರು. ಮಲ್ಕೊಂಡ್ಬಿಟ್ಟಿದ್ದೆ ಬುದ್ಧಿ. ಆಮೇಲೆ ಬಂದು ನೋಡ್ತೀನಿ ರೈಲ್ ಹೊಂಟೋಗೈತೆ ಅಂತಂದ್ರು. ಎಂತ ಹೇಳ್ದ, ನಡ್ಕೊಂಡು ಹೋಯ್ತಾವ್ರೆ ಅಂತ. ಅದಕ್ಕೆ ಹುಡ್ಕೊಂಡ್ ಬಂದೆ. ಗಾಡಿ ರಸ್ತೆಯಲ್ಲಿ ನಿಲ್ಸಿದ್ದೀನಿ, ನಡೀರಿ ಬುದ್ಧಿ. ಸುಟ್ಕೆ ತಗೋ. ರಾಮಯ್ಯ, ದಣಿ, ಇಲ್ಲಿ ಯಾರಾದ್ರೂ ಹಾಡೋದ್ ಕೇಳಿಸ್ತಾ? ಹಾಡ ಇಲ್ವಲ್ಲ, ನಿಮ್ಗೇನ ಕೇಳಿಸ್ತಾ? ಯಾವ್ದೋ ಒಂದು ಹೆಣ್ಣು ಧ್ವನಿ ಆಡ್ತಾ ಇತ್ತು. ಹೆಣ್ಣು ಧ್ವನಿ? ಹಂಗಾರದು ಮೋಹಿನಿನೇ ಇರ್ಬೇಕು. ಇತ್ತೀಚೆಗೆ ಅದ್ರ ಕಾಟ ಇಲ್ಲಿ ಜಾಸ್ತಿ ಆಗೈತೆ. ಬೇಕಾದವ್ರ ಕಣ್ಣು ಮಾತ್ರ ಕಾಣಿಸ್ಕೊಳ್ತದೆ, ಬೇರೆ ಯಾರ ಕಣ್ಗೂ ಕಾಣಿಸ್ಕೊಳಲ್ಲ. ಈ ವಿಷಯ ಇಷ್ಟೊತ್ತಲ್ಲಿ ಇಲ್ಲಿ ಮಾತಾಡೋದು ಸರಿಯಲ್ಲ ದಣಿ. ನಡೀರಿ ನಡೀರಿ. ಸಮಾಧಾನ ಮಾಡ್ಕೊಳ್ಳಿ ಚಿಕ್ಕಮ್ಮ, ಸಮಾಧಾನ ಮಾಡ್ಕೊಳ್ಳಿ. ನೀವು ನನಗೆ ಕೊಟ್ಟ ಟೆಲಿಗ್ರಾಮ್ ತುಂಬಾ ಲೇಟಾಗಿ ಸಿಕ್ತು. ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಅಮೆರಿಕ ಹೊರಟೋಗಿದ್ವಿ. ಚಿಕ್ಕಮ್ಮ, ಅಪ್ಪಾಜಿ ಸಾಯೋ ಬೆಳಗ್ಗೆಯಲ್ಲಿ ಅವ್ರ ಮುಖ ಕೂಡ ನೋಡೋ ಭಾಗ್ಯ ನನಗಿಲ್ದೆ ಹೋಯ್ತು. ಚಿಕ್ಕಮ್ಮ, ಅಪ್ಪಾಜಿ ಹ್ಯಾಕ್ ಸತ್ರು?
ಅವರೇ ತಮ್ಮ ಕೈಯಾರ ಸಾವನ್ ತಂದ್ಕೊಂಡ್ರಪ್ಪ. ಹಾಗಂದ್ರೆ ಚಿಕ್ಕಮ್ಮ? ನಿಮ್ ತಂದೆಗೆ ಪ್ರತಿದಿನ ಬೇಟೆಗೆ ಹೋಗೋ ಅಭ್ಯಾಸ ಇತ್ತು ಅಂತ ನಿನಗೆ ಚೆನ್ನಾಗಿ ಗೊತ್ತು. ಅವತ್ ರಾತ್ರಿ ಜೋರಾಗಿ ಮಳೆ ಬರ್ತಾ ಇತ್ತ. ಏನಂದ್ರೆ ಪ್ರತಿ ರಾತ್ರಿ ನೀವು ಕಾಡು ಮೃಗದ ಮೇಲೆ ಗುರಿ ಇಡೋದ್ರ ಬದಲು ನಿಮ್ ಪಂಜರದಲ್ಲಿರೋ ಈ ಗಿಣಿ ಮೇಲೆ ಒಂದಿನಾದ್ರೂ ಗುರಿ ಇಟ್ಟಿದ್ದೀರಾ. ನಮ್ಮ ಮದ್ವೆ ಆಗಿ ಇವತ್ತು 1 ವರ್ಷ ತುಂಬಿತು. ಈ ಶುಭ ದಿನದಲ್ಲೂ ನೀವು ಬೇಟೆಗೆ ಹೋಗ್ಲೇಬೇಕಾ? ಲಲಿತಾ, ನಾನು ಪ್ರತಿದಿನ ಬೇಟೆಗೆ ಹೋಗದೆ ಹೋದ್ರೆ ನಾನಾಗಿರಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನನ್ನ ಮನಸ್ತೃಪ್ತಿಗೆ ಅಡ್ಡ ಬರಬೇಡ. ತೃಪ್ತಿ ಅನ್ನೋದು ಗಂಡಸರಿಗೆ ಮಾತ್ರ ಅಂತ ತಿಳ್ಕೊಂಡಿದ್ದೀರಾ? ಕೊನೆ ನಾನು ಅವ್ರ ಮುಖ ನೋಡಿದ್ದು. ಅವ್ರ ಹೋದ ಜೀಪು ಮರಕ್ಕೆ ತಿಕ್ಕಿ ಹೊಡೆದು ಆ ದೇವ್ರ ನನ್ನ ಮಾಂಗಲ್ಯನೇ ಕಿತ್ಕೊಂಡ್ಬಿಟ್ಟ. ಅವ್ರು ಉಳಿಸ್ಕೊಳ್ಳೋ ಪುಣ್ಯ ನಮ್ಮ ಮನೇಲಿ ಬರ್ದಿಲ್ಲ ಚಿಕ್ಕಮ್ಮ. ಆಗಿದ್ದಾಯ್ತು, ಹೋಗಿ ಮಲ್ಕೊಳ್ಳಿ. ಲಕ್ಷ್ಮಿ, ನನ್ ಕರಿತಾನೆ ಇದ್ರೆ ನೀನ್ ಕೋಪ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ? ಸಾಕು ಸಾಕು, ಎದುರಿಗಿದ್ದಾಗ ಮಾತ್ರ ಲಕ್ಷ್ಮಿ ಲಕ್ಷ್ಮಿ ಅಂತ ಕರೀತೀರಾ. ಇನ್ನೇನು, ನಾನ್ ರಸ್ತೆಲಿ ಹೋಗೋನೆಲ್ಲ ಲಕ್ಷ್ಮಿ ಲಕ್ಷ್ಮಿ ಅಂತ ಕರೆದ್ರೆ ನನ್ ಕೆನ್ನೆ ಕಡುಬ್ ತರ ಊದ್ಬಿಡುತ್ತೆ. ನೋಡು ಲಕ್ಷ್ಮಿ, ನಾನ್ ಕರೆಯೋದು ನಿನ್ನೆ, ಪ್ರೀತಿಸೋದು ನಿನ್ನೆ. ಐ ಲವ್ ಯು. ಇದೆಲ್ಲ ಸೂಟಿ ಮೇಲಿನ ಮಾತು. ನಾಳೆ ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಬಿಳಿ ಜಿಲ್ಲೆ ಬಣ್ಣದ ಬಿಸನ್ಗೆ ಸಿಕ್ತು ಅಂತ ಕಟ್ಕೊಂಡ್ಬಿಟ್ರೆ? ಓಹೋ, ಇದೇನು ಇಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ಟಿಯಲ್ಲ. ಫಾರಿನ್ ಹುಡುಗಿರ್ ಹೇಗಿರ್ತಾರೆ ಗೊತ್ತಾ? ಕೈಯಲ್ಲಿ ಕೆನ್ನೆ ಮುಟ್ಟಿದ್ರೆ ರಕ್ತ ಚಿಮ್ಮುತ್ತೆ. ಕೈ ಮುಟ್ಟಿದ್ರೆ ಸಾಕು, ಕಿತ್ಕೊಂಡ್ ಬರುತ್ತೆ. ಅಷ್ಟೇ ಅಲ್ಲ, ತುಂಡು ಲಂಗದ ಹುಡುಗಿ ಜೊತೆ ಹೆಗಲ ಮೇಲೆ ಕೈ ಹಾಕೊಂಡು ಮೈಗೆ ಮೈ ಅಂಟಿಸ್ಕೊಂಡು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಇದ್ರೆ ಅವ್ವಾರೆ ವಾ ಲಕ್ಷ್ಮಿ, ಅದ್ರ ಮಜಾ ಪಾಪ ನಿನ್ಗೇನ್ ಗೊತ್ತು? ಫಾರಿನ್ ಹುಡುಗಿರ್ಗೆ ಗಂಡನ್ ಬದಲಾಯಿಸೋದು ಅಂದ್ರೆ ಹಳೆ ಬಟ್ಟೆ ತೆಗೆದು ಹೊಸ ಬಟ್ಟೆ ಹಾಕೊಂಡಂಗೆ, ಗೊತ್ತಾ? ಮದ್ವೆ ಆದ್ 3 ದಿನಕ್ಕೆ ಮನೆಯಿಂದ ಆಚೆ ಓಡಿಸಿದ್ರೆ ಆಮೇಲೆ ಈ ಹಳ್ಳಿ ಹುಡುಗಿನೇ ಗತಿ. ಹೋಗು, ಆ ಫಾರಿನ್ ಹುಡುಗಿಯಿಂದಾನೆ ಹೋಗು. ಲಕ್ಷ್ಮಿ, ಕೋಪ ಮಾಡ್ಕೋಬೇಡ. ನೋಡು, ನೀನ್ ರೇಗ್ಸಕ್ಕೋಸ್ಕರ ತಮಾಷೆ ಮಾಡಿದೆ ಅಷ್ಟೇ. ರಾಜ, ನಿನ್ ತಮಾಷೆ ನಾಳೆ ನಿಜಾನೇ ಆಗ್ಬಿಟ್ರೆ? ಛೇ ಛೇ ಛೇ, ಎಂತ ಮಾತಾಡ್ತೀಯ ಲಕ್ಷ್ಮಿ? ಹೌದು ರಾಜ, ನೀನಂತೂ ಬೇರೆ ದೇಶ ಕೊಟ್ಟೋಗ್ತೀಯ. ನೀನ್ ಬರೋದ್ರೊಳಗೆ ನಮ್ಮ ಅಣ್ಣ ನಂಗೆ ಬೇರೆ ಮದುವೆ ಮಾಡ್ಬಿಟ್ರೆ? ನೋ ನೋ ನೋ, ಹಾಗಾಗೋದಕ್ಕೆ ನಾನು ಖಂಡಿತ ಬಿಡಲ್ಲ ಲಕ್ಷ್ಮಿ. ಇವತ್ತ ನಿಮ್ಮ ಅಣ್ಣನ ಹತ್ರ ಹೋಗಿ ನಾನು ವಿದೇಶಕ್ಕೆ ಹೋಗಿ ವಾಪಸ್ ಬರತ್ತಂಗ ಆತರ ಪಡ್ಬೇಡ.
ಈ ಮುದ್ದಾದ ನಿನ್ ತಂಗಿನ ಕೈ ಹಿಡಿಯೋ ಪುಣ್ಯವಂತ ನಾನೇ ಅಂತ ಮಾತು ತಗೋತೀನಿ. ಸರಿ ತಾನೆ? ನಿಜವಾಗ್ಲೂ ರಾಜ? ಇಟ್ಸ್ ಎ ಪ್ರಾಮಿಸ್. ಹಾ ನೋಡು, ಈ ಸಂತೋಷದಲ್ಲಾದ್ರೂ ಒಂದೇ ಒಂದು ಕೊಡ್ತೀಯಾ? ಏನ್ ರಾಜ? ಅದೇ ಸ್ವೀಟ್ 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 ಸ್ವೀಟ್. ಮುನಿಯಮ್ಮ, ಏನ್ ಬೇಕು? ಇಲ್ಲಿ ಇತ್ತೀಚೆಗೆ ಆಗ ಕರೆಂಟ್ ಹೋಗ್ತಾನೇ ಇರುತ್ತೆ, ಅದಕ್ಕೆ ದೀಪ ಇಟ್ಬಿಟ್ಟು ಹೋಗೋಣ ಅಂತ ಬಂದೆ. ಇಟ್ಬಿಟ್ಟೋಗು. ಬೆಳಗ್ಗೆನೆ ಮನೆಗೆ ಬೀಗ ಹಾಕೊಂಡು ಲಕ್ಷ್ಮಿ ಎಲ್ಲೋಗಿದ್ದಾಳೆ? ಯಾಕೆ ನಾನು ನೋಡಿ ಓಡೋಗ್ತಿದ್ಯಲ್ಲ? ಲಕ್ಷ್ಮಿ, ಮಾತಾಡು ಲಕ್ಷ್ಮಿ. ಹಲೋ ರಾಜಾ. ಫಾರಿನಿಂದ ಯಾವಾಗ ಬಂದಿರಾಜ?
ನಿನ್ನೆ ರಾತ್ರಿ. ಐ ಆಮ್ ಸೋ ಸಾರಿ ರಾಜ. ನಿಮ್ಮ ತಂದೆಯವರು ಜೀಪ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದು ಕೇಳಿ ನಂಗೆ ತುಂಬಾ ಫೀಲ್ ಆಯ್ತು. ಇಟ್ಸ್ ಆಲ್ ರೈಟ್. ಆ ಆಕ್ಸಿಡೆಂಟಲ್ಲಿ ಡ್ರೈವರ್ ರಂಗಪ್ಪನ ಕಾಲು ಕೂಡ ಮುರಿದೋಯ್ತು. ಈ ಊರಿಗೆ ಯಾರು ಶಾಪು ಹೋಗಿ ಏನು ಒಂದ್ರ ಮೇಲೆ ಒಂದು ಸಾವು ಕಾಣಿಸ್ಕೊತಾನೆ ಇದೆ. ಪಾಪ ಮಹಾಲಕ್ಷ್ಮಿ ಆಗಿದ್ದ ಆ ರಂಗಪ್ಪನ ತಂಗಿ ಲಕ್ಷ್ಮಿ ಹೊಳೆ ದಾಟುವಾಗ ಕಾಲ್ಜಾರ್ ಬಿದ್ದು ಏನು ಲಕ್ಷ್ಮಿ ಸತ್ತೋದ್ಲ? ಏನ್ ಮಾತಾಡ್ತಿದ್ರ ಮದೇಗೌಡ್ರೆ? ನಾನು ಅವಳನ್ನ ಈಗ ತಾನೇ ನೋಡ್ದೆ. ಏನು ಲಕ್ಷ್ಮಿ ನೋಡ್ದ್ಯಾ? ಅವ್ರ ಜೊತೆ ಮಾತಾಡ್ದ್ಯಾ? ಇನ್ನೇನ್ ಮಾತಾಡ್ಬೇಕು ಅನ್ನೋ ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ. ರಾಜ, ಅವಳು ಲಕ್ಷ್ಮಿ ಅಲ್ಲ, ಅವಳು ಆವಿ, ಅವಳು ನೆರಳು. ಆವಿ? ಏನ್ ಮಾದೇಗೌಡ್ರೆ? ಭೂತ ಪಿಶಾಚಿ ಆವಿ ಅಲ್ಲ ನೀವು ನಂಬ್ತೀರಾ? ಎಲ್ರೂ ನಂಬ್ತಿರುವಾಗ ನಾನಿಲ್ಲ ಅನ್ನಕ್ಕಾಗತ್ತಾ? ಲಕ್ಷ್ಮಿ ಸತ್ತಿರೋ ವಿಷಯ ಇಡೀ ಊರಿಗೆ ಗೊತ್ತಿದೆ. ನೋಡು, ನಾನು ಹೇಳೋದ್ರಲ್ಲಿ ನಿನ್ನ ನಂಬಿಕೆ ಇಲ್ಲ ಅಂದ್ರೆ ಹೋಗಿ ರಂಗಪ್ಪನ್ನೇ ಕೇಳು. ಆಗ ನಿಜವಾದ ವಿಷಯ ಏನು ಅಂತ ನಿನಗೆ ಗೊತ್ತಾಗ್ತದೆ. ನನ್ನನ್ನ ಕೋಪದ ಕಣ್ಣಾಗಿ ನೋಡ್ಬೇಕು ಕಣಿ. ಬೇಕಾದ್ರೆ ನನ್ನ ಕೊಂದು ಬಿಡಿ. ನಾನು ಪಾಪಿ ದಣಿ. ದೊಡ್ಡ ದಣಿಗಳ ಸಾವಿಗೆ ನಾನೇ ಕಾರಣ ಆಗ್ಬಿಟ್ಟೆ. ಆಕ್ಸಿಡೆಂಟ್ನಾಗೆ ನನ್ನ ಕಾಲು ಹೋಗೋ ಬದಲು ನನ್ನ ಜೀವನೇ ಹೊಂಟೋಗಿದ್ರೆ ನನಗೆ ಕಷ್ಟ ಬರ್ತಿರ್ಲಿಲ್ಲ ದಣಿ. ಈ ಕಷ್ಟ ಬರ್ತಿರ್ಲಿಲ್ಲ. ಇಷ್ಟಕ್ಕೂ ಸಾಲದು ಅಂತ ಜೀವಕ್ಕೆ ಜೀವವಾಗಿದ್ದು ನನ್ನ ತಂಗಿನ ಅದ್ಯಾವ್ರು ಕಿತ್ಕೊಂಡ್ಬಿಟ್ಟ ದಣಿ. ಈ ಸಂತ ನೋವು ಮರೆಯಕ್ಕೋಸ್ಕರ ನಾನು ಕುಡಿತಕ್ಕೆ ಬಲಿ ಆಗ್ಬಿಟ್ಟೆ ದಣಿ. ಕುಡಿತಕ್ಕೆ ನಾನು ಬಲಿ ಆಗ್ಬಿಟ್ಟೆ. ರಂಗಪ್ಪ, ಆಗಿದ್ದನ್ನೆಲ್ಲ ಮರ್ತ್ಬಿಡು. ಲಕ್ಷ್ಮಿ ಹ್ಯಾಕ್ ಸತ್ಲು? ಕಣಿ, ನಾನು ಲಕ್ಷ್ಮಿನೂ ನಮ್ಮ ಅಜ್ಜಿನ ನೋಡ್ಕೊಂಡು ವಾಪಸ್ ಬರ್ತಾ ಇದ್ದಾಗ ಅಣ್ಣಯ್ಯ, ರಾಜಪ್ಪನವ್ರು ಹೊರದೇಶಕ್ಕೆ ಹೋದ್ಮೇಲೆ ಕಾಗ್ದ ಏನಾದ್ರು ಬರ್ದಿದ್ರಾ? ಜಾಗ ಏನೋ ಚೆನ್ನಾಗೈತಂತೆ, ಕಾಲ ಕಳೆಯೋದು ಬಹು ಕಷ್ಟ ಅಂತ ಬರ್ಬೋದು. ಮತ್ತೆ ಕಷ್ಟ ಇಲ್ಲದೆ ಇರುತ್ತಾ? ನಾನಿಲ್ಲಿ, ಅವ್ರಲ್ಲಿ, ಕಾಲ ಹ್ಯಾಕ್ ಕಳೆಯುತ್ತೆ? ಅಚ್ಚರಿ, ಯಾವಾಗ ಬರ್ತಾರಂತೆ? ಅದೇ ನಾನು ಕೇಳಕ್ ಹೋಗ್ಲಿಲ್ಲ ಕಣವ. ಅರೆ, ನಿನ್ನೆ ಒಳ್ಳೆದಾಟವಾಗ ಮೊಣಕಾಲದ ನೀರಿತ್ತು, ಇವತ್ತು ಈ ಪಾಟಿ ನೀರೈತೆ. ನಿನ್ನೆ ರಾತ್ರಿ ಮಳೆ ಬಂತಲ್ಲವ, ಅದಕ್ಕೆ ನೀರ್ ಬಂದದ್ದು. ಸರಿ ಸರಿ, ನೀನ್ ಇಲ್ಲೇ ಇರು, ನಾನು ಹೋಗಿ ತೆಪ್ಪವ್ರನ್ನ ಕರ್ಕೊಂಡ್ಬರ್ತೀನಿ. ಬೇಡ ಸುಮ್ಕಿರವ, ಯಾರು ಬರ್ತಾರ ನೋಡವ, ಅವ್ರನ್ನೇ ಕಳ್ಸವ. ಆಹಾ, ನಿಮ್ ತಂಗಿ ಏನ್ ಮಲ್ಗೆ ಒಂದ್ಮೇಲೆ ನಡೀತಿದ್ದಾಳೆ. ಇದೇನ್ ಮಹಾ, ನಾನೇ ಹೋಗ್ತೀನಿ. ಕಾಲ್ ಮಾಡ್ಬಿಟ್ಟಿಯಾ? ಇಲ್ಲಣ್ಣ. ಆದ್ಮ್ಯಾಗೆ ಅವಳ ಹೆಣ ಹಳ್ಳದಾಗ ಸಿಕ್ತು. ಮೀನುಗಳು ಅವಳ ಮುಖ ಮೈ ತಿಂದು ಗುರುತೈಸಿದ್ದಂಗ ಹೋಗಿತ್ತು. ನನ್ನೊಬ್ಬಳೆ ತಂಗಿ ನನ್ ಬಿಟ್ಟು ಹೊಂಟೋದ್ಲು. ಚಿಕ್ಕಣಿ, ಅಲ್ಲಿ ನೋಡಿದ್ರ ನೀವು ಒಂದೇಸಕ್ಕೆ ಹೋಗಿದ್ದಾಗ ದಿನ ಹಿಂಗೆಲ್ಲ ಚಿಕ್ಕ ದಣಿಯವ್ರ ಹೆಸರನ್ನ ಕೆತ್ತಾ ಇದ್ರೆ ಊರಿನ ಜನ ನೋಡಕ್ಕಿಲ್ವಾ? ಗುಟ್ಟಾಗಿರೋ ನಿಮ್ ಪ್ರೀತಿ ರಟ್ಟಾಗಕ್ಕಿಲ್ವಾ? ಮಗ, ಈ ವಿಷಯ ಏನಾದ್ರೂ ಚಿಕ್ಕ ದಣಿಯವ್ರು ಗೊತ್ತಾದ್ರೆ ಅವ್ರ ಮನ್ಸು ತುಂಬಾ ನೊಂದ್ಕತ್ತದೆ ಮಗ.
ಅವ್ರು ನನಗೆ ಸಿಗಲ್ವೇನೋ ಅಂತ ಒಂಥರ ಭಯ ಆಗ್ತಾ ಇದೆ. ಹುಚ್ಚುಡ್ಗಿ, ಹೊರದೇಶಕ್ಕೆ ಹೋದವರೆಲ್ಲ ಅಲ್ಲಿ ಹೆಣ್ಮಕ್ಳನ್ನೇ ಮದುವೆ ಮಾಡ್ಕೋತಾರೆ ಅಂತ ತಿಳ್ಕೊಂಡ್ಯಾ? ನಮ್ ರಾಜಪ್ಪನವರು ಬಂಗಾರದ ಮಗ. ಒಂದ್ಸಲ ಮನಸ್ಸು ಕೊಟ್ರೆ ಜೀವ ಹೋದ್ರೂ ಮರೆಯಕ್ಕಿಲ್ಲ. ಆ ನಂಬಿಕೆ ನನಗೈತೆ. ಆ ನಂಬಿಕೆ ನನಗಿಲ್ಲ ಅಣ್ಣ. ಲಕ್ಷ್ಮಿ, ಹೌದಣ್ಣ, ನಾನು ಅವರಿಂದ ದೂರ ಆಗ್ಬಿಡ್ತೀನೇನೋ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಅದಕ್ಕೆ ನಮ್ಮಿಬ್ಬರ ಪ್ರೇಮ ಶಾಶ್ವತವಾಗಿರ್ಲಿ, ಅಮರವಾಗಿರ್ಲಿ. ಮುಂದೆ ನಮ್ಮ ಪ್ರೇಮದ ಕಥೆನ ಈ ಮರಗಳು ಜಗತ್ತಿಗೆ ಸಾರ್ಲಿ ಅಂತ ನಾನು ಅವ್ರ ಹೆಸರನ್ನ ಕೆತ್ತಾ ಇದ್ದೀನಿ. ಅವಳು ಮಾತೇ ನಿಜ ಆಗೋಯ್ತು. ಮುಂದಾಗೋದನ್ನ ಅದ್ಯಾವರು ಅವಳು ಬಾಯಿಂದಾನೇ ಹೇಳ್ಸ್ಬಿಟ್ಟ. ಅವಳು ಹೇಳ್ದಂಗೆ ಇವತ್ತು ಈ ಮರಿಗಳು ಕಥೆ ಹೇಳ್ತಾವೆ ತಂಗಿ, ಕಥೆ ಹೇಳ್ತಾವೆ. ಲಕ್ಷ್ಮಿ, ನಿಂತ್ಕೋ ಲಕ್ಷ್ಮಿ. ಈ ಬಡ ಹುಡುಗಿನ ನಿಮ್ಮ ಅಂತಸ್ತು ಸರಿಯಾಗಿ ಅಲಂಕರಿಸಿ ಆನಂದ ಪಡ್ತಾ ಇದ್ದೀರಿ. ಈ ಆನಂದ ಬರೀ ಕನಸಾಗುಳಿದೆ, ನನಸಾಗ್ಲಿ ಅನ್ನೋದೇ ನನ್ನ ಆಸೆ. ಅದು ಹಾಗೆ ಆಗುತ್ತೆ ಲಕ್ಷ್ಮಿ. ಆದಷ್ಟು ಬೇಗ ನಮ್ಮಿಬ್ರು ಮದುವೆ ವಿಷಯ ನನ್ನ ತಂದೆ ಹತ್ರ ಮಾತಾಡಿ ನಮ್ಮದೇ ಆದ ಲೋಕದಲ್ಲಿ ಪ್ರೇಮ ಧರ್ಮನೆ ಕಟ್ಕೊಂಡು ಯಾವಾಗ್ಲೂ ಪ್ರೀತಿಯನ್ನು ಅಮೃತನ ಕುಡಿಯೋಗ ಮಾಡ್ತೀನಿ. ಸರಿನಾ? ನೋಡ್ರಿ ಲಕ್ಷ್ಮಿ, ಪ್ರತಿ ಸರಿ ನೀನು ಹೋಗ್ತೀನಿ ಇಂದಾಗ್ಲೂ ಆನಂದದಿಂದ ತೇಲ್ತಿರೋ ನನ್ನ ಮನಸ್ಸಿಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ನೋಡು, ನೀನು ಯಾವಾಗ್ಲೂ ನನ್ನ ಜೊತೆಲಿ ಇರ್ಬೇಕು ಅನ್ನೋದೇ ನನ್ನ ಆಸೆ. ಬೇಗ ನಂಗೊಂದು ತಾಳಿ ಕಟ್ಬಿಡಿ, ಆಮೇಲೆ ನಿಮ್ಮ ಆಸೆನೆಲ್ಲ ಪೂರೈಸ್ತೀನಿ. ರಾಜಾ, ಲಕ್ಷ್ಮಿ, ಬಾ ರಾಜಾ, ಬಾ. ಲಕ್ಷ್ಮಿ, ಬಾ ರಾಜಾ. ಲಕ್ಷ್ಮಿ.
ಜನ್ಮದಲ್ಲಿ ನಾವಿಬ್ರು ಗಂಡ ಹೆಂಡ್ತಿರಾಗಿದ್ವಿ ಅಂತ ನನಗನ್ಸುತ್ತೆ. ಅದಕ್ಕೆ ನಿನ್ನನ್ನು ಬಿಟ್ಟು ನನಗಿರಕ್ಕಾಗಲ್ಲ, ನನ್ನನ್ನು ಬಿಟ್ಟು ನಿನಗಿರಕ್ಕಾಗಲ್ಲ. ನಿನ್ ನೋಡೋ ತನಕ ನೀನ್ ನೋಡ್ಲಿಲ್ವಲ್ಲ ಅಂತ ತವಕ, ನೀನ್ ನೋಡಿದ್ಮೇಲೆ ನೀನ್ ಬಿಟ್ಟಿರ್ಬೇಕಲ್ಲ ಅಂತ ಸಂಕಟ. ಅಕಸ್ಮಾತ್ ನಾನು ನಿಮ್ಮಿಂದ ದೂರ ಆಗ್ಬಿಟ್ರೆ? ಲಕ್ಷ್ಮಿ, ಅದನ್ನ ಕನಸಲು ಸಹಿಸ್ತಾರೆ, ಕನಸಲು ಸಹಿಸ್ತಾರೆ ಲಕ್ಷ್ಮಿ. ಸತ್ತೋದ್ ಲಕ್ಷ್ಮಿಗೆ ನನ್ನನ್ನು ಮರೆಯಕ್ಕಾಗ್ತಾ ಇಲ್ಲ. ನಾನು ನೋಡಕ್ಕೋಸ್ಕರವೇ ಈಗ ಹಾಡಾಡ್ತಾ ಸುತ್ತಾ ಇದ್ದಾಳೆ. ಲಕ್ಷ್ಮಿ, ಯಾರು ನೀನು? ನನ್ ಗಂಡ ಕರೀತಾ ಇದ್ದಾನೆ. ನಾನ್ ತಡಿಬೇಡ, ನಾನಲ್ಲಿಗೆ ಹೋಗ್ಬೇಕು, ನಾನಲ್ಲಿಗೆ ಹೋಗ್ಬೇಕು. ನಾನ್ ತಡಿಬೇಡ, ನನ್ನನ್ನು ಬಿಟ್ಬಿಡು, ನನ್ನನ್ನು ಬಿಟ್ಬಿಡು. ಅಪ್ಪಯ್ಯ, 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 ನಾನ್ ನನ್ ಗಂಡನ್ ನೋಡಕ್ ಹೋಗ್ತಿದ್ರೆ ಈ ಅಪ್ಪ ಬಿಡೋದಿಲ್ಲ ಅಂತಾನೆ. ರಾಮಯ್ಯ, ಓ ಚೆಲ್ವಿ. ರಾಮಯ್ಯ, ಇವಳು ನಿನ್ನ ಮಗಳು ಚೆಲ್ವಿ ಅಲ್ವಾ? ಹೌದು ದಾಡಿ. ಯಾಕೆ ಇಷ್ಟೊತ್ತಲ್ಲ ಹಾಡ್ತಾ ತಿರ್ತಾಳೆ? ಅದು ನನ್ನ ಕರ್ಮ. ಸಾಲ ಸೋಲ ಮಾಡಿ ಮಗಳಿಗೆ ಮದುವೆ ಮಾಡಿದೆ. ಅಳಿಯಾದ ಮಗಳು ಒಂದ್ ದಿವಸ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೋದ್ರು. ಬರೋವಾಗ ವಿಪರೀತ ಮಳೆ. ನಮ್ಮ ಹಳೆ ಬಂಗ್ಲೆ ಹತ್ರ ನಿಂತಿರುವಾಗ ನನ್ನ ಅಳಿಯನಿಗೆ ಆ ಘಟನೆ ನಡೆದ ದಿವಸದಿಂದ ಈ ಕೇಸ್ ತಾನೇ ಕೆಟ್ಟೋಯ್ತು. ನನ್ನ ಗಂಡ ಇನ್ನು ಬದುಕಿದ್ದಾನೆ ತಿಳ್ಕೊಂಡು ಹಾಡ್ತಾನೆ ಹಳೆ ಬಂಗ್ಲೆ ಕಡೆ ಹೋಗ್ತಿರ್ತಾನೆ. ಈಗೀಗ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟು ಅಂತ ಹೇಳಿ ಈಗೇನ್ ಕಾಯೋದೇ ನನ್ನ ಕೆಲಸ ಆಗೈತದ. ಅವತ್ ನೀವು ಊರಿಂದ ಬರ್ಬೇಕಾದ್ರೆ ಸ್ಟೇಷನ್ಗೆ ಬರ್ತೀನಿ ಅಂತ ಹೇಳ್ಬಿಟ್ಟು ಬರದೆ ನಮ್ಮ ಮಾವನ ಮನೆಗೆ ಹೋಗಿದ್ದೆ ಅಂತ ಸುಳ್ಳು ಹೇಳಿ ನಾನು ನನ್ನ ಮಗಳ ತಾಯಿಗೆ ಹೋಗಿದ್ದೇನೆ. ಅಲ್ಲ ರಾಮಯ್ಯ, ಚೆಲ್ವಿನ ಯಾರಾದ್ರೂ ದೊಡ್ಡ ಆಕೃತ ತೋರ್ಸದ್ ಬಿಟ್ಟು ನೀನು ಅವಳಿಂದ ಹುಚ್ಚಿನ ತರ ಸುತ್ತಾ ಇದೆಯಲ್ಲ? ನೋಡು, ಬೆಂಗಳೂರಲ್ಲಿ ನನ್ನ ಫ್ರೆಂಡ್ ಒಬ್ರು ದೊಡ್ಡ ಡಾಕ್ಟರ್ ಇದ್ದಾರೆ. ಚೆಲ್ವಿನ ಅವ್ರ ಹತ್ರ ಕರ್ಕೊಂಡೋಗಿ ತೋರಿಸ್ತೀನಿ. ನೀ ಯಾವ್ದಕ್ಕೆ ಯೋಚನೆ ಮಾಡಬೇಡ, ಈಗ ಮನೆ ಕರ್ಕೊಂಡೋಗು. ಹಂಗೆ ಆಗಲಿ ನೋಡಿ. ಲಕ್ಷ್ಮಿ ನನಗಾಗಿ ಕಾಯ್ತಾ ಇರ್ತಾಳೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಇವಳು ಚೆಲುವೆ. ಲಕ್ಷ್ಮಿ ನೆನಪೇ ನನ್ನ ಮನಸ್ಸಲ್ಲಿ ತುಂಬಿರೋದ್ರಿಂದ ಯಾರನ್ನು ನೋಡಿದ್ರು ನನಗೆ ಲಕ್ಷ್ಮಿ ನೋಡಿದಾಗ ಅನ್ಸುತ್ತೆ. ಅಲ್ಕಣ್ ಸೋಮ, ನಮ್ ರಂಗಪ್ಪನ್ ತಂಗಿ ಲಕ್ಷ್ಮಿ ಮೋಹಿನಿಯಾಗಿ ಕಾಡ್ನ ಸುತ್ತಾವಳೆ ಅನ್ಕೊಂಡಿದ್ವಲ್ವಾ? ಅವಳು ಲಕ್ಷ್ಮಿ ಅಲ್ಲ, ರಾಮಯ್ಯನ ಮಗಳು ಚೆಲುವಿ ಅಂತ ನಮ್ ಚಿಕ್ಕಣ್ಣವ್ರು ಕಂಡಿಡ್ಬಿಟ್ಟವ್ರೆ. ಹಂಗ? ಅಂತ ಒಳ್ಳೆ ಹುಡುಗಿ ನಮ್ಗೆಲ್ಲ ಮೋಹಿನಿಯಾಗಿ ಎದುರಿಸ್ತಾವಳೆ ಅಂದ್ರೆ ನಾನ್ ನಂಬೇ ಇರ್ಲಿಲ್ಲ ಕಳ. ನಾನು ನಂಬಿರ್ಲಿಲ್ಲ. ಈ ಜನಗಳ ಮಾತು ಕೇಳಿ ನಂಬೇಕಾಯ್ತು. ನಡ್ಡಿ ಹೋಗವ. ನಥಿಂಗ್ ಟು ವರಿ ಮಿಸ್ಟರ್ ರಾಜ. ಈಕೆಗೆ ಅವಳ ಗಂಡ ಬದುಕಿದಾನೆ ಅನ್ನೋ ಭ್ರಮೆ. ಅವನ ಜ್ಞಾಪಕ ಬಂದಾಗ್ಲೆಲ್ಲ ಇವಳು ರಾತ್ರಿ ವೇಳೆ ಅವನ್ ಸತ್ತೋದ ಹಳೆ ಮನೆಗೆ ಹಾಡ್ತಾ ಹೋಗ್ತಿರ್ತಾಳೆ. ಇಟ್ ಈಸ್ ಎ ಕೈಂಡ್ ಆಫ್ ಮೆಂಟಲ್ ಶಾಕ್. ಅವಳ ಗಂಡ ಸತ್ತೋಗಿದ್ದಾನೆ ಅಂತ ಅವಳಿಗೆ ತಿಳಿಯೋ ಹಾಗೆ ಮಾಡಿದ್ರೆ ಶಿ ವಿಲ್ ಬಿ ಆಲ್ ರೈಟ್. ಒಟ್ನಲ್ಲಿ ಈಕೆ ಸಂಪೂರ್ಣವಾಗಿ ಗುಣ ಆಗಬೇಕು. ಅದಕ್ಕೆ ಎಷ್ಟು ಖರ್ಚಾದ್ರೂ ಐ ಡೋಂಟ್ ಮೈಂಡ್. ಐ ವಿಲ್ ಟ್ರೈ ಮೈ ಬೆಸ್ಟ್. ಸಿಸ್ಟರ್, ಅಡ್ಮಿಟ್ ದಿಸ್ ಪೇಷಂಟ್. ಓಕೆ ಸರ್. ರಾಮಯ್ಯ, ದಣಿ ಚೆಲುವಿ ಹುಷಾರಾಗತ್ತಂಗ ನೀನು ಇಲ್ಲೇ ಇದ್ಬಿಡು. ಮನೆ ಕಡೆ ಎಲ್ಲ ನಾನು ನೋಡ್ಕೊತೀನಿ. ಬನ್ನಿಯಮ್ಮ. ಬಾ. ಯಾರಯ್ಯ ನೀನು? ನಿಮ್ಗೆ ವಂದ ಮಾಡ್ತಾರೆ. ಅದ್ ಮಾಡೋದು ಬೇರೆ ಜಾಗದಲ್ಲಿ ಇಲ್ಲಲ್ಲ ಕಣಯ್ಯ.
ಕನ್ನಡದಲ್ಲಿ ಒಂದನೇ ಅನ್ನಿ. ಮರ ಜೋರುಕು ಶೈತಾನ್ ಹಿಡಿದು ಬಿಟ್ಟಿದ್ದಾರೆ. ನೀವೇನೆಲ್ಲ ಮಾಡ್ಬೇಕು? ನಮ್ ಕೈಲಿ ಏನ್ ಮಾಡಕ್ಕಾಗಲ್ಲ. ಏನ್ ಮಾಡಿದ್ರು ಡಾಕ್ಟ್ರೇ ಮಾಡ್ಬೇಕು. ಒಳಗಡೆ ಇದ್ದಾರೆ ನೋಡಿ ಡಾಕ್ಟ್ರು. ಡಾಕ್ಟರ್ ಮಾಡ್ತಾರೆ. ಡಾಕ್ಟರ್ ಸಾಹಬ್, ಡಾಕ್ಟರ್ ಸಾಹಬ್, ಸಾಹಬ್, ಯಾ ಹೈ ನೆಕ್ಲೆಸ್, ಯಾ ಹೈ ಕತ್ತೆಗೆ ಹಾಕೋದು ಚಡ್ಡಿಗೆ. ಚಡ್ಡಿಕೆ ಅಲ್ಲಪ್ಪ, ಅದು ಅಡ್ಡಿಕೆ. ಯಾ ಹೈ ಕಿವಿಗೆ ಹಾಕೋದು ಒಲೆ. ಒಲೆ ಅಲ್ಲ, ಓಲೆ. ಇದೇನ್ ಗಿರ್ವಿ ಅಂಗಡಿನ? ಇದನ್ನೆಲ್ಲ ಇಲ್ಲಿಗೆ ಯಾಕೆ ತಂದೆ? अरे साहब, मैं हूँ अख्तर मलिक समझ साले सुल्तान है। साहब, ये सब भी है ना, ये टिप्पू सुल्तान क्या कालद? टिप्पू सुल्तान कौन है मालूम है? अरे साहब, ये परंगी जनगल गेला पिरंगेली ओर्द बिट्रಲ್ಲ ಅವರು. ಅವ್ರಿಗೆ ನಮ್ಗೆ ಖಾಂದಾನಿ ಅಜ್ಜ, ಹಾಗೆ ನಮ್ಗೆ ಸುಲ್ತಾನ್ ಅಂತ ಹೆಸರು ಮಾಡೋಗ್ಬಿಟ್ರು. ನಿನ್ ವಂಶ ಕಟ್ಕೊಂಡು ನನಗೇನಾಗ್ಬೇಕಾದಿಲ್ಲ. ಈಗ ನನ್ನಿಂದ ನಿನಗೇನಾಗ್ಬೇಕಾಗಿದೆ ಹೇಳು. ಸಾಹಬ್, ನಾನು 8 ಝಟ್ಕಾ ಇಟ್ಟಿರೋ ಸಾವ್ಕಾರ್ ಸುಲ್ತಾನ್ ಸಾಹಬ್. ನಂಗೆ ಬೇಷ ಇಲ್ಲ ಕರ್ಕು. ಈ ಖೂಬ್ಸೂರತ್ ಲಡ್ಕೆಗೂ ಸಾದಿ ಆಗ್ಬಿಟ್ಟೆ ಎಳ್ನೇದು. ಆಮೇಕಿನ್ನ ನನ್ನ ನೆಟ್ಟಿತ್ರ ಹೋದ್ರೆ ಅರೆ ಶೈತಾನ್ 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 ಜಾವ್ ಅಂತ ದೂರ ಮಾಡ್ತಾ ಇದ್ದಾರೆ. देखो ये शैतान नम्द हेट्टी तले उलगे तुम्बुट्टी सारी संसार को सताता है साहब. ये शैतान निकालने को मोदी मस्तान को मंत्री के वादी को. ಅಯ್ಯೋ, ಮಂತ್ರಿಕೆ ವಾದಿ ಅಲ್ಲಪ್ಪ, ಮಂತ್ರವಾದಿ. ಅವ ಕಂತ್ರಿಕೆ ವಾದಿ को ಕೈ ತುಂಬಾ ಹಣ ಕೊಟ್ಟಿ 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 ನಮ್ದು ಹಾಸ್ಟೆಲ್ ಜರ್ದಾಪ ಸುಪಾರಿ ಆಗೋಗ್ಬಿಡ್ತು ಸಾಹಬ್. देखो ಸಾಹಬ್, ಇದೆಲ್ಲ ನೀವು ತಗೊಂಡ್ಬಿಡಿ. ನಮ್ದು ಹೆಜ್ಜಿನ ನಿಮ್ಗೆ ಹೊಪ್ಪಿಸ್ಬಿಡ್ತಾರೆ. ತಮ್ದು ಕರಾಳಿ ತೋರಿಸ್ಬಿಟ್ಟಿ ನಮ್ಗೆ ಒಂದು ಬೇಟ ಕೊಡ್ಸ್ಬಿಡಿ. ಅರೆ ಹಸೀನಾ ರಸೀದಾ तेरी माँ को पकड़ के ला. ಸೈತಾನ್ ಕಾ ಬಚ್ಚೆ. ಡಾಕ್ಟರ್ ಸಾಬ್, ಈ ಸೈತಾನ್ಗೆ ಬಚ್ಚೆ ಹುಟ್ಟಿದ್ರೆ ಅದು ಸೈತಾನೇ ಆಗೋದು. ಅದಕ್ಕೆ ಕಾಲು ಹಿಂದೆ ಮುಂದೆ ಇರುತ್ತೆ ಡಾಕ್ಟರ್. ಈ ಸೈತಾನ್ ಹತ್ರ ನಾ ಸಾರಿಗಿಲ್ಲ. ನೋಡಿದ್ರಿ, ಇವರಿಗೆ ಈಗೇನು ಕರ್ಕೊಂಡೋಗಿ ಸ್ಲೀಪಿಂಗ್ ಡೋಸ್ ಕೊಡಿ, ನಾನು ಬಂದು ಅಟೆಂಡ್ ಮಾಡ್ತೀನಿ. ಅದ್ ಸರಿ ಸುಲ್ತಾನ್, ಈಕೆಗೆ ಯಾವಾಗಲಿಂದ ಹೀಗಾಯ್ತು? ಡಾಕ್ಟರ್ ಸಾಹಬ್, ಒಂದಿನ ರಾತ್ರಿ रूप तेरा मस्ताना, तेरे प्यार मेरा दीवाना. उठो ना, अरे पहली बच्चे की माँ. ನಿಮ್ದಿಗೆ ಬರೋ ಕೆಲಸ ಇಲ್ವಾ? ನಮ್ಗೆ ದಿನಗೆ ಯಾಕೆ ಎಳ್ಳೆ ಶಾದಿ ಮಾಡ್ಕೋಬೇಕಾಗಿತ್ತು? मेरी बुलबुल, मेरे सपने के रानी. अंधा आदमी था, उसने बहुत बिचारा भी ಅವರು ಮಲಗಲಿ. ಓ ಬಚ್ಚಾಲೋ ಮಲ್ಕೊಳ್ಳೋದ್ರೊಳಗೆ ನಮ್ದು ಆಸೆ ಮಲ್ಕೊಂಡ್ಬಿಡ್ತಾರೆ. बेवाको, तुम न मालूम है, वो हमारा दोस्त है ना, वो बोमन, वो बोलिया आज अच्छी अमावास्ये इदारे, आज रात निम्मे 11 ಗಂಟೆಗೆ ನಿಮ್ಮ ಹೆಟ್ಟಿ ಜೊತೆ ಒಳಗೆ ಮಿಲಾಕತ್ ಮಾಡ್ಕೊಂಡ್ರೆ ಒಳ್ಳೆ ಬೇಟ ಬರ್ತಾನೆ. मेरी प्यारी, मेरी बुलबुल, मेरी चांदनी की टुकड़ा. ಪಾನಿ ಪೂಜ. ಅರೆ ಬೇಟ್ಯ, ನಿಮ್ಗೆ ಮನೆ ಕಳಕ್ಕೆ ಆಗಕ್ಕಿಲ್ಲ? दादा, ನಾಳೆ ನಮ್ದಕ್ಕೆ ಎಕ್ಸಾಮ್ ಇದಾರೆ. ಫೇಲ್ ಆದ್ರೆ ಏನು? ಕಾಸು ಕೊಡೋನು ನಾನಲ್ಲ. हाँ दादा, अच्छी बात बोल रहे. अच्छी बात नहीं, सच्ची बात बोल रहा हूँ. तुम लोग सो जाओ. नहीं तुम मर जाओ. अरे अल्लाह, क्या मिला कैसा मिला? मैं क्या करूँ कैसा करूँ? ನಮ್ದು ಹೆಡ್ತಿದ್ದು ನೋಡಾಗ್ಬಿಡ್ತು. ಬಾಳ ಏನ್ ಮಾಡ್ಲಿ? ಹಮಾರ ದೋಸ್ತ್ है ना, ಖಾಲಿ ಮಾಡ್ತಾನೆ. ಇವತ್ತು ನಿಮ್ನ ಪೂರ್ತ ಖಾಲಿ ಮಾಡ್ಬಿಡ್ತಾನೆ ಮಾಲೂಮ್. तू कितनी अच्छी दोस्त है. बड़े खिला
ರಕ್ತ ಬಂದ್ಬಿಟ್ರು. ಯಾರಾಗಂತಕ್ಕೂ ಒಬ್ಬಿ 3 ನಿಮಿಷ ಇದ್ದಾರೆ. राजाराम गम 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 गोड़ारम मेरे मोहब्बत से प्यारे हो गया ನಿಮ್ಗೆ ಬುಡ್ಬಿಡ್ತಾರೆ. ಆಗ ಹಚ್ಚಿದ್ದು ಅಮಾವಾಸ್ಯೆ ಇದ್ದಾರೆ, ಒಳ್ಳೆ ಬೇಡ ಬರೆದಾನೆ. मेरे मोहब्बत के प्यारे यार, मेरे चांदने की टुकड़ा है प्यारे प्यारे जाओ. उठना उठा. अरे बगले मैं सेटल नहीं हूँ, तुम्हारा गंडा ही रहा है. अरे अरे तुम्हारा गंडा 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 ಹಿಂಗೆ ನನ್ನ ಎತ್ತಿದ್ದು ತಲೆ ಒಳಗೆ ಶೈತಾನ್ ಸೇರ್ಕೊಂಡ್ಬಿಟ್ಟಿ. ನೀನ್ ಹತ್ರ ಬರಬೇಡ. ನೀ ಹತ್ರ ಬಂದ್ರೆ ಹುಟ್ಟೋ ಮಗಿಗೆ ಕಾಲು ಹಿಂದೆ ಮುಂದೆ ಇರ್ತೈತೆ ಅನ್ಬಿಟ್ರು. ಶಹಾಬ್, ನನ್ ಬೀಬಿಗೆ ಒಂದ್ ಲಡ್ಕ, ನಾ ಸತ್ತೋದ್ರೆ ಮಣ್ ಮಾಡಕ್ಕೆ ಒಂದ್ ದೇಶ, ಇಷ್ಟ್ ಮಾಡ್ಕೊಟ್ಬಿಡಿ ಶಹಾಬ್. ಸರಿ, ಅದೇನು ಅಂತ ಚೆಕಪ್ ಮಾಡ್ತೀರಿ, ನೀವಿನ್ ಹೊರಡಿ. ನೀವ್ ಮಾಡ್ತೀರಿ? ಅಚ್ಚ ಶಹಾಬ್, ಇದನ್ನ ತಗೊಂಡೋಗಿ. ಇದ್ಬೇಡ. अरे अल्लाह के सरकार है डॉक्टर साहब. नमस्ते नमस्ते. ಅನಂತ್, ಇನ್ 1 ಗಂಟೆ ನಾನು ಇಲ್ಲಿ ಕೂತಿದ್ರೆ ನನಗೂ ಹುಚ್ಚಿಡಿದ್ ಬಿಡುತ್ತೆ. ಇಷ್ಟು ದಿನ ಆದ್ರೂ ನಿನಗೇನು ಆಗಿಲ್ವಲ್ಲ, ಆಶ್ಚರ್ಯ ಕಣೆ. ಅದ್ ಸರಿ, ಆಕೆ ಭೂತಕ್ಕೆ ಕಾಲು ಹಿಂದೆ ಮುಂದೆ ಇರ್ತೀರಾ? ಇಸ್ ಇಟ್ ಎ ಫ್ಯಾಕ್ಟ್? ದೇವಾಲಯ ಇಲ್ಲ ಅಂತ ಪ್ರೂವ್ ಮಾಡಿರುವಾಗ ಇದನ್ನೆಲ್ಲ ಈ ಕಾಲದಲ್ಲಿ ಯಾರು ನಂಬ್ತಾರ? ನೋ ಹಾಗೆ ಹೇಳಕ್ಕಾಗಲ್ಲ. ನಮ್ಮ ಎಸ್ಟೇಟ್ ಲಕ್ಷ್ಮಿ ಅಂತ ಒಬ್ಳಿದ್ಲು. ಅವ್ಳು ಸತ್ತು ಮೋಹಿನಿಯಾಗಿ ಓಡಾಡೋದನ್ನ ನಾನೇ ನನ್ನ ಕಣ್ಣಾರ ನೋಡಿದ್ದೀನಿ. ಇಂಪಾಸಿಬಲ್. ನನಗೇನು ನಂಬಿಕೆ ಇಲ್ಲ. ಎಲ್ಲ ರೆಡಿನಾ? ರೆಡಿ ಸರ್. ಓಕೆ ರಾಜಾ, ಸಿ ಅಗೈನ್. ಥ್ಯಾಂಕ್ ಯು. ನನ್ನ ಪೇಷಂಟ್ ಬಗ್ಗೆ ಹಾಗಾಗಿ ಫೋನ್ ಮಾಡಪ್ಪ. ಓಕೆ. ಸಾರ್, ನಮ್ ಡಾಕ್ಟ್ರು ಮಾತ್ನ ನಂಬೇಡಿ ಸಾರ್, ಭೂತ ಇದೆ. ನೀವು ಭೂತನ ಯಾವಾಗ ನೋಡಿದಿರಾ? ನಾವು ನೋಡಿಲ್ಲ ಸಾರ್. ನೋಡಿರೋರು ಹೇಳ್ತಾರೆ ಭೂತಕ್ಕೆ ಕಾಲು ಹಿಂದು ಮುಂದಾಗಿರ್ತಂತೆ ಸಾರ್. ಈ ಭೂತದಿಂದ ದೂರ ಇರ್ಬೇಕಾದ್ರೆ ಒಂದೇ ಉಪಾಯ. ಏನದು? ಬೆಂಕಿ ಕಡ್ಡಿಗೇರಿ ಭೂತ ಕೂದ್ಲತ್ರ ಹಿಡಿದ್ರೆ ಭೂತ ಮಾಯ ಆಗ್ಬಿಡ್ತಂತೆ ಸಾರ್. ಇನ್ನೊಂದ್ಸಾರಿ ನೀವು ಲಕ್ಷ್ಮಿ ನೋಡಿದ್ರೆ ಕೂದ್ಲಿಗೆ ಕಡ್ಡಿಗೆ ನೋಡಿ, ಆಗ ಭೂತನೋ ಲಕ್ಷ್ಮಿನೋ ಅಂತ. ನಮ್ ಡಾಕ್ಟ್ರು ಮಾತ್ನ ನಂಬೇಡಿ ಸಾರ್, ಭೂತ ಆಗಿದೆ. ಭೂತಕ್ಕೆ ಕಾಲು ಎದುರಾಗಿರ್ತಂತೆ ಸಾರ್. ನಾನು ನಿನ್ ಲಕ್ಷ್ಮಿ. ಮಳೆ
ನೆನೀತಾ ಇದ್ರು ಸುಮ್ಮನೆ ಇದೆಯಲ್ಲ, ಬಾಗಿಲು ತೆಗಿ ರಾಜ. ರಾಜ, ಬಾಗಿಲು ತೆಗಿ ರಾಜ. ಕಾಂಪೌಂಡರ್ ಹೇಳಿದಾಗೆ ಒಂದು ವೇಳೆ ಇವಳು ಮೋಹಿನೇನೆ ಆಗಿರ್ಬೋದಾ? ಒಂಟಿಯಾಗಿ ಸಿಕ್ಕಿದ್ರು ಯಾಕೆ ದೂರ ಮಾಡಕ್ ನೋಡ್ತಾ ಇದೀಯಾ? ನಾನೆಲ್ಲಿ ದೂರ ಮಾಡಿದೆ? ಯಾವಾಗ್ಲೂ ನಿನ್ ಜೊತೆನೇ ಇರ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡಿ, ನಾನು ಯಾರ ಕಣ್ಗೂ ಬೀಳೋ ಹಾಗಿಲ್ಲ. ಯಾಕೆ ರಾಜ ಮಾತಾಡ್ತಾ ಇಲ್ಲ? ನನ್ ಜೊತೆ ಮಾತಾಡಕ್ಕೆ ಭಯನಾ? ನನಗೆ ಯಾಕೆ ಭಯ? ಲಕ್ಷ್ಮಿ, ಇಷ್ಟೊತ್ತಲ್ಲಿ ಒಬ್ಬಳೆ ಎಲ್ಲಿಂದ ಬರ್ತಾ ಇದ್ಯಾ? ಅಜ್ಜಿ ಮನೆಗೆ ಹೋಗಿದ್ದೆ. ಹೊಳೆ ದಾಟಿ ಬರೋಷ್ಟರಲ್ಲಿ ಬಸ್ ಹೊರಟೋಗಿತ್ತು. ಸತ್ಯ, ನೀನೇ ಸಿಕ್ಕಿದೆಯಲ್ಲ, ಇನ್ನು ನಿಶ್ಚಿಂತೆಯಾಗಿ ನನ್ನ ಜಾಗ ಸೇರ್ಬೋದು. ರಾಜ, ನೀನು ಊರಿಗೆ ಬಂದಮೇಲೆ ನಿಂಗೋಸ್ಕರ ಅಲ್ದು ತುಂಬ ಸುಸ್ತಾಗಿದೆ. ಈ ಬೆಳದಿಂಗಳ ರಾತ್ರಿಲಾದ್ರೂ ನಿನ್ನ ಜೊತೆ ಸೇರೋ ಅವಕಾಶ ಸಿಕ್ಕಲ್ಲ. ಅಣ್ಣ ಬೇರೆ ಮನೇಲಿಲ್ಲ, ನೀ ಮಾತಾಡ್ಬೋದು. ಹೊರಡು ರಾಜ, ತುಂಬ ಹೊತ್ತಾಗಿದೆ. ಯಾಕೆ ಹಾಗೆ ಮುಖ ನೋಡ್ತಿದೀಯಾ? ಹೊರಟು ರಾಜ. ರಾಜ, ನಂಗೆ ನಿದ್ದೆ ಬರ್ತಾ ಇದೆ, ಮಲಗಿರ್ತೇನೆ. ಮನೆ ಬಂದ್ರೆ ಎಬ್ಸು. ಸರಿ. ಕಡ್ಡಿಗೀರಿ ಭೂತ ಕೂದಲತ್ರ ಹಿಡಿದ್ರೆ ಭೂತ ಮಾಯ ಆಗ್ಬಿಡ್ತಂತೆ ಸಾರ್. ಏನು ಹಚ್ಚಿದ ಕಡ್ಡಿಯಲ್ಲಿ ಆರೋಗ್ತಾ ಇದೆಯಲ್ಲ? ಏನ್ ಮಾಡ್ತಾ ಇದೀಯಾ? ಸಿಗರೇಟ್. ಸಿಗರೇಟು? ಎಲ್ಲಿ? ರಾಜ, ಇಷ್ಟು ದೂರ ಬಂದ್ಮೇಲೆ ಮನೆಗೆ ಬಟ್ಟೆ ಹೋಗ್ತಿದೆಯಲ್ಲ, ನನ್ನ ಮನೆವರೆಗೂ ಬಿಟ್ಟು ಹೋಗ್ಬಾರ್ದೆ? ಮನೆವರೆಗೂ ಬರ್ಬೇಕಾ? ಸರಿ, ನೀನಲ್ಲಿ ನಾನು ಬರ್ತೀನಿ. ಅಗ್ಗಳಲ್ಲಿ ಕೂತೋಳೆ. ಅಲ್ಲಿ ಒಬ್ಳ ಕುಂತ್ಕೊಂಡು ಏನೇ ಮಾಡ್ತಿದ್ಯಾ? ಬಾರ ಇಲ್ಲಿ. ಎಲ್ಲ ಇವಳ ಕರಿತಾನೆ ಅವನಿಗೆ ಕುಂತೆ ಅವಳಲ್ಲ. ನಾವೆಲ್ಲ ಸಕಲೇಶ್ವರ ಸಂತೆ ಹೊಂಟಿದೀವಿ, ನೀನು ಬರ್ತೀಯಾ? ನಾನ್ ಬರಕ್ಕಿಲ್ಲ, ನೀವೇ ಹೋಗಿ. ಬಂದ್ರೆ ಯಾವಾಗ ಬರಲ್ಲ ಅಂತ.
ಬೆಳಗ್ಗೆ ಬೆಳಗ್ಗೆನೆ ಕಾಮಾಗಿ ಮಾತಾಡಲ್ಲಪ್ಪ. You know English? I know English. ABCD of Paijakil. You are man. This is hat. This is Chetrik. This is Kohit. I know English. Is this the Kistigiri estate? Where is the owner? ಓಣಾನು ಓದಿಕ್ಕೆ ತಾನು ಈ ಪರದೇಶಿ ಭಾಷೆ ಮಾತಾಡಿದ್ರೆ ನಂಗೆ ಆಗಬೇಕು ಪಿಂಡ. ನೋಡಿ ಅಚ್ಚ ಕನ್ನಡದಲ್ಲಿ ಸ್ವಚ್ಛವಾಗಿ ಮಾತಾಡಿ. ನೀವ್ಯಾರು? ಏನಾಗಬೇಕು? ರೀ, ಕನ್ನಡ ಕಲಿಯೋದು ಬಹಳ ಸುಲಭ ರೀ. ಸುಲಿದ ಬಾಳೆಯ ಹಣ್ಣಿನಲ್ಲಿ ಕಲಿಬಹುದು. ಮೊದಲು ಕನ್ನಡ ಕಲಿತು ಕರ್ನಾಟಕದಲ್ಲಿ ವ್ಯವಹಾರ ಮಾಡಿ. ನಿಮ್ಮ ಓನರ್ ಹತ್ರ ನಾವು ನರ್ಸದ ಬೇಕು. ಹಾ, ನೇತಾಡಿ ಹಗ್ಗ ತಂದ್ಕೊಡ್ತೀನಿ. ಇಬ್ರು ಚೆನ್ನಾಗಿ ನೇತಾಕಳಿ. ನಿಮ್ಮ ಓನರ್ ಇದ್ರೆ ಎಲ್ಲಿ? ರುದ್ರಯ್ಯ? This is Giri. Yes. This is it. Yes. Stick. No break. No break. Weird. Trees. What? What's happening? Get up. Come on, get up. No. Why are you crying? No, don't cry. Rudaya. Yes. Guys. Died? I'm so sorry. No worries. No worry. ನಮ್ಮ ಓನರ್, ಚಿಕ್ಕ ಓನರ್ ಸನ್. ಅವ್ರ ಹತ್ರ ನೇತಾಡಿ. ಅವ್ರ ಹತ್ರ ಮಾತಾಡಿ. Come on, let's go. ನಮಸ್ಕಾರ ಸರ್. ದೊಡ್ಡನಿವ್ರ ಕೆಲಸ ಫಾರಿನಿಂದ ಬಂದಾರೆ. ಇವ್ರ ಭಾಷೆ ನನ್ಗೆ ಅರ್ಥ ಆಗಲ್ಲ, ನನ್ನ ಭಾಷೆ ಇವ್ರಿಗೆ ಅರ್ಥ ಆಗಲ್ಲ. ಹಲೋ, ವೆಲ್ಕಮ್. Hello, I am Mr. Gani, and this is my wife. Hello. How do you do? We are from UK. I have received a letter from my father long time back. Due to certain circumstances, I could not come early. I am sorry about your father's death. This is the letter. ರಾಜ, ಯಾರಪ್ಪ ಇವರು? ಚಿಕ್ಕಮ್ಮ, ಇವ್ರು ಫಾರಿನಿಂದ ಬಂದ್ಯಾರೆ. ನಮ್ಮ ಹಳೆ ಎಷ್ಟಕ್ಕೆ ಬಂಗಾರ ಮಾರ್ತೀವಿ ಅಂತ ಅಪ್ಪಾಜಿ ಸಾಯಕ್ ಮುಂಚೆ ಕಾಗದ ಬರ್ದಿದ್ರಂತೆ. ಅದ್ರ ವಿಷಯ ಮಾತಾಡಕ್ ಬಂದ್ಯಾರೆ. ನೋಡಿ ರಾಜ, ನಾನು ಈಗ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೋಬೇಡ. ಆ ಎಸ್ಟೇಟ್ನ ಮಾರೋದು ನನಗೇನು ಸ್ವಲ್ಪನೂ ಇಷ್ಟ ಇಲ್ಲ. ಯಾಕೆ ಚಿಕ್ಕಮ್ಮ? ಪಿತ್ರಾರ್ಜಿತ ಆಸ್ತಿ ಮಾರೋದು ಒಳ್ಳೇದಲ್ಲ ಅಂತ ನನ್ಗನ್ಸುತ್ತೆ. ಅದು ಅಲ್ಲದೆ ಅದನ್ನು ಮಾರಬೇಕು ಅನ್ಕೊಂಡಾಗೆಲ್ಲ ಏನಾದ್ರು ಒಂದು ಅನಾಹುತ ಆಗ್ತಾನೇ ಇದೆ. ಅದೆಲ್ಲ ಮೂಢನಂಬಿಕೆ ಚಿಕ್ಕಮ್ಮ. ಅಪ್ಪಾಜಿ ಮಾತು ಕೊಟ್ಬಿಟ್ಟಿದ್ದಾರೆ. ಅದು ಅಲ್ಲದೆ ನಮಗಿರೋ ಆಸ್ತಿನ ಮೇಂಟೈನ್ ಮಾಡೋಕ್ಕಾಗಲ್ಲ. ಇನ್ನು ಹಳೆ ಎಸ್ಟೇಟ್ ಬಂಗ್ಲಲ್ಲಿ ಯಾಕೆ ಬೇಕು? ಕೊಟ್ಬಿಡೋಣ ಬಿಡಿ. ಏನೋ ಅಪ್ಪ, ನನ್ನ ಮನಸ್ಸು ತೊಟ್ಟನ್ನು ಹೇಳಿದೆ. ಇದ್ರ ಮೇಲೆ ನಿನ್ನಿಷ್ಟ. ಒಟ್ಟಿನಲ್ಲಿ ಈ ಮನೆತನದ ಗೌರವಕ್ಕೆ ಕಳಂಕ ಬರಬಾರ್ದು. ಅದೇ ನನ್ನ ಆಸೆ. ಕಳಬಾ, ಇವ್ನ ಕರ್ಕೊಂಡು ಹಳೆ ಎಸ್ಟೇಟ್ ಬಂಗ್ಲಾ ತೋರ್ಸ್ಕೊಂಬ. ಇವ್ರನ್ನ ನಾನ್ ಜೊತೆ ಕರ್ಕೊಂಡು ಹೋಗೋದಾ? ಬೇರೆ ಸರ್, ನೀವಿದ್ರೆ ಇಂಗ್ಲಿಷ್ನಲ್ಲಿ ಫಸ್ಟ್ ಅಂತ ಜಮಾಯಿಸ್ಬಿಡ್ತೀರಿ ನನಗೆ. Come on, Mr. Gani, I'll show you. Okay. Come on. Come on, darling. Let's go. Driver, be here. We are coming back soon. Okay, madam.
you, my sweetheart. Mr. Raja, my wife and myself has agreed to take this place. ಓಕೆ why don't you go inside and have a look? Okay, thank you. ಅಲ್ಲಪ್ಪ ನೀವು ಕರ್ಕೊಂಡೋಗು. Thank you very much. Come on. Yes, come in. Sit. Janakshi. Beautiful carving. Yes, darling. You see? Yes. This all come 500 ವರ್ಷ. 500? This chimney 200 ವರ್ಷ. Chimney? Come on. ಎಷ್ಟೊತ್ತು ರಾಜಾ ಕಂಡ್ಬಿಡ್ಲಾ? ಹಾ ನಾನು ಹೇಳೋ ತನಕ ಹಾಗೆ ಕಣ್ಮುಚ್ಕೊಂಡಿರೋ. ಹಾ ಈಗ ನೀನ್ ಕಂಡ್ಬಿಡು. ರಾಜಾ ಇದು ತುಂಬಾ ಚೆನ್ನಾಗಿದೆ. ಲಕ್ಷ್ಮಿ, ಈ ಚೈನು ನಮ್ಮಿಬ್ರು ಪವಿತ್ರ ಪ್ರೇಮದ ಸಂಕೇತ. ರಾಜಾ ಅಚ್ಚರಿ ಲಕ್ಷ್ಮಿ, ಈ ಲಾಕೆಟ್ ಒಳಗೆ ಏನಿದೆ ಅಂತ ನೋಡಿದ್ಯಾ? ಏನಿದೆ? ಈ ನಿನ್ನ ಮುದ್ದಾದ ಮುಖ ಜೊತೆಲಿ ನಿನ್ನ ಈ ಹೃದಯದ ರಾಜ. ನೋಡ್ ರಾಜ, ನಾನು ಹೀಗೆ ಹೇಳ್ತಾ ಇದ್ದೀನಿ ತಪ್ಪು ತಿಳ್ಕೋಬೇಡ. ಆ ಎಸ್ಟೇಟ್ನ ಮಾಡೋದು ನನಗೇನು ಸ್ವಲ್ಪನೂ ಇಷ್ಟ ಇಲ್ಲ. ಚಿಕ್ಕಮ್ಮ, ಈ ಬಟನ್ ನಮ್ಮ ಅಪ್ಪಾಜಿ ಕೊಟ್ಟಂತಾನೆ? ಹೌದು, ಇದು ನಿಮಗೆಲ್ಲಿ ಸಿಕ್ತು? ನಮ್ಮ ಹಳೆ ಎಸ್ಟೇಟ್ ಬಂಗ್ಲೆಲಿ ಜೀಪ್ ಮರಕ್ಕೆ ಡಿಕ್ಕಿ ಹೊಡೆದ ಅಪ್ಪಾಜಿ ಸತ್ರು ಅಂದಮೇಲೆ ಈ ಬಟನ್ ನಮ್ಮ ಆ ಬಂಗ್ಲೆಲಿ ಬಿದ್ದಿರೋ ಕಾರಣ ಏನು? ನನಗನ್ಸುತ್ತೆ ಚಿಕ್ಕಮ್ಮ, ಅಪ್ಪಾಜಿ ಜೀಪ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿಲ್ಲ, ಯಾರೋ ಅವ್ರನ್ನ ಕೊಲೆ ಮಾಡಿರ್ಬೇಕು. ಕೊಲೆ? ರಂಗಪ್ಪನ ಮೇಲೆ ಕಣ್ಣಿಟ್ರೆ ನಿಜ ಏನಂತ ಗೊತ್ತಾಗ್ಬೋದು. ಮಲಗಕ್ಕೆ ಬೋಂತಾಯಿ ಮಂಚ ಕೈಡ್ದು ಬುಡ್ ನಂಜೆ ನಕ್ ನಕ್ತಾ ಗುಲ್ಗಂಜೆ ನಕ್ ನಕ್ ನಕ್ತಾ ಗುಲ್ಗಂಜೆ ಬುಡ್ ನಂಜಿ ರತನ್ ಪ್ರಪಂಚ ಬುಡ್ ನಂಜಿ ರತನ್ ಪ್ರಪಂಚ. ಐದಾಳು ಬರ ಯಾವನ ಕುಡಕನ ಮಗ ರಸ್ತೆನಲ್ಲಿ ನೆಟ್ಬಿಟ್ಟು ಹೊಟ್ಟಬಿಟ್ಟಿದ್ದಲ್ಲ. ನಾನು ಯಾರು ತಿಳ್ಕೊಂಡಿದ್ದೇನೆ, ನಾನು ಕೂಡ್ಬಿಟ್ಟಿದ್ದೀನಿ ಗೊತ್ತೇನ? ಕೂಡ್ಬಿಟ್ಟಿದ್ದೀನಿ ಅಂದ್ರೆ ಕೂಡ್ಬಿಟ್ಟಿದ್ದೀನಿ. ನಿನ್ನ ಬೇರೆ ಸಮೇತ ಕಿರಾಬಿಡ್ತೀನಿ ನೋಡು ಗೊತ್ತೇನ? ಹೋಗಾಟ ಮಾಡ್ತೀನಿ ನನಗೆ ಬೇರೆ ಸಮೇತ ಏನು ಕಿತ್ತಾಗ್ಬಿಡ್ತೀನಿ. ಬೇರೆ ಸಮೇತ ಕೂಡ್ಬಿಟ್ಟಿದ್ದೀನಿ ನಾನು ಗೊತ್ತೇನ? ತಮಾಷೆ ಮಾಡಿದ್ದೀನಿ. ಕಿತ್ತರೆ ಹೇಗೆ ಬೇರೆ ಸಮೇತ ಕಿತ್ತಾಕ್ಬಿಡ್ತೀನಿ. ರಂಗಪ್ಪ, ಈಗ ರಸ್ತೆಯಲ್ಲಿ ಬಿದ್ದಿದ್ಯಲ್ಲ, ಕಾರೋ ಜೀಪ ಮೈ ಮೇಲೆ ಹತ್ಬಿಟ್ರೆ
ಯಾರು ಏನ್ ಮಾಡಕ್ಕಾಗತ್ತೆ? ಏನ್ ಮಾಡಕ್ಕಾಗತ್ತೆ? ಪ್ರಾಣ ಹೋಗುತ್ತೆ. ಹೋಗ್ಲಿ ಬಿಡಿ, ಪ್ರಾಣ ತಾನೇ ಹೋಗುತ್ತೆ. ಸಾವುಕಾರ, ಈ ಪ್ರಾಣ ಇದೆ ನೋಡಿ, 3 ಕಾಸಿನ ಬೆಲೆ ಇಲ್ಲ ಸಾವುಕಾರ ಈ ಪ್ರಾಣಕ್ಕೆ. ಗಿರ್ವಿ ಅಂಗಡಿಗೆ ಹೋಗಿ ಕೇಳಿದ್ರೆ ಲೋಟ ತಗೊಂಬ, ಪಾತ್ರೆ ತಗೊಂಬ, ತಟ್ಟೆ ತಗೊಂಬ, ಚಿನ್ನ ತಗೊಂಬ, ಬೆಳ್ಳಿ ತಗೊಂಬ ಅಂತ. ಈ ನಮ್ಮ ಪ್ರಾಣ ತಗೊಂಡೋಗಿ ಗಿರ್ವಿ ಇಟ್ಕೊಂಡ್ರೆ ಕುತ್ತಿಗೆ ಹಿಡಿದು ರೂಮಿಂದ ಆಚೆ ತರ್ತಾರೆ. ಪ್ರಾಣಕ್ಕೆ 3 ಕಾಸಿನ ಬೆಲೆ ಇಲ್ಲ, ಗೊತ್ತೇನ? ನಮ್ಮ ರಂಗಪ್ಪ, ನೀನು ಹೊಟ್ಟೆ ಒಳಗೆ ಪರಮಾತ್ಮ ಸೇರ್ಕೊಂಡ್ರೆ ಅದಕ್ಕೆ ಹೀಗಾಡ್ತಾ ಇದ್ಯಾ? ಏಳ್ ಮೇಲಕ್ಕೆ ಎಲ್ಲಿ ಕರ್ಕೊಂಡು ಎಲ್ಲಿ ನೀನ್ ಎಲ್ಲಿ ಹೋಗ್ಬೇಕು ಅಲ್ಲಿಗೆ. ನಾನು ಹೇಳದ ಕಡೆ ಕರ್ಕೊಂಡು ಹೋಗ್ತೀರಾ? ಓ, ಎಲ್ಲಿಗೆ ಅಂದ್ರೆ ಕರ್ಕೊಂಡು ಹೋಗು. ದೂರ ಆಯ್ತು. ಮಸಾಣ ಕರ್ಕೊಂಡು ಹೋಗಿ. ಮಶಾಣಕ್ಕೆ ತಾನೆ? ಅಲ್ಲಿಗೆ ಕರ್ಕೊಂಡು ಮಸಾಣ ಕರ್ಕೊಂಡು ಹೋಗ. ಗೊತ್ತಾ ಸ್ವಲ್ಪ ಅನ್ನ ಮರೆ ತಿಂಡಿ ಬೇಕೆ. ಸಾವುಕಾರ್ರೆ, ಮಸಾಣಕ್ಕೆ ಹೋಗೋವರೆಗೂ ಪೆಟ್ರೋಲ್ ಸಾಕಾಗ್ತದ? ಸಾಕಾಗುತ್ತೆ, ನೀವು ಸುಮ್ಮನೆ ಕೂತ್ಕೋ. ನಾನು ಸುಮ್ಕೆ ಕುತ್ಕೊಂಡ್ಬಿಡಿ. ಲಕ್ಷ್ಮಿ, ಲಕ್ಷ್ಮಿ, ಎಷ್ಟು ಸುಲಭವಾಗಿ ಲಾಕೆಟ್ನ ಬಿಸಾಕ್ಬಿಟ್ಟೆ. ನನ್ನ ಹೃದಯದಲ್ಲಿ ಶಾಶ್ವತವಾಗಿರೋ ನಿನ್ನನ್ನ ನನ್ನಿಂದ ಬಿಸಾಕಕ್ಕಾಗ್ತಿಲ್ವೇ? ಯಾವನೇ ನೀನು? ನನ್ನ ಹೆಸರು ಲಕ್ಷ್ಮಿ ಅಲ್ಲ, ಮಲ್ಲಿ. ಮಲ್ಲಿ? ಹೆಸರು ಬದಲಾಯಿಸ್ಕೊಂಡು ಯಾರಿಗ ಮೋಸ ಮಾಡ್ಬೇಕು ಅಂತ ಇದೆಯಾ? ಒತ್ತಿ ಮರ್ವಾದೆಯಿಂದ ಮಾತಾಡೋ. ನಾನೇನು ಯಾರಿಗ ಮೋಸ ಗೀಸ ಮಾಡಿಲ್ಲ. ಸುಳ್ಳು ಹೇಳ್ತಾ ಇದೆಯಾ? ನಿನ್ನನ್ನೇ ನಂಬಿ ನಿನ್ನ ಪ್ರೀತಿಸಿ ಏನೇನೋ ಕನ್ಸು ಕಾಣ್ತಾ ಇರೋ ನಿನ್ನ ರಾಜನಿಗೆ ಮೋಸ ಮಾಡಿಲ್ಲ? ಯಾಕೆ ಕಣ್ಣಿಗೆ ಮಣ್ಣೆರ್ಚಿ ನಾಟಕ ಆಡ್ತಾ ಇದೆಯಾ? ಹೇಳು ಲಕ್ಷ್ಮಿ, ಹೇಳು.
ನಾಯಕ ಈ ಬಡ್ಡಿ ಆಯ್ದ ನನ್ನ ತಂಗಿ ಕೈ ಹಿಡಿದು ಹೇಳ್ಬಿಟ್ಟವನೆ. ನಮ್ಮವ್ರಂಗೆ ಸಾಕೊಂಡು ನಮ್ಮ ಹುಡುಗಿ ಕೈ ಹಿಡಿದ್ಯಾ ನಾಯಕ ಇವಳು ನಿಮ್ಮ ಹುಡುಗಿ ಅಲ್ಲ, ನನ್ನ ಲಕ್ಷ್ಮಿ, ನನ್ನ ಲಕ್ಷ್ಮಿ. ಇನ್ನೊಂದ್ ಕಿತ ನಮ್ಮ ಮಟ್ಟಿತ ಕಾಲ್ ಮಾಡಿದ್ರೆ ನಿನ್ ತಲೆ ಇರಕ್ಕಿಲ್ಲ. ಹೋಗ ರಂಗಪ್ಪ. ಮುಗಿದ ಮೇಲೆ ತೆರೆ ಬೀಳಲೇಬೇಕು ರಂಗಪ್ಪ. ನನಗೆ ನಿಜ ಏನು ಅಂತ ಗೊತ್ತಾಗಬೇಕು. ಯಾಕೆ ಕುಂಟನ್ ತರ ನಾಟಕ ಆಡ್ತಾ ಇದೆಯಾ? ನಮ್ಮ ಅಪ್ಪಾಜಿ ಸತ್ತಿದ್ ಹೇಗೆ? ನಮ್ಮ ಅಪ್ಪಾಜಿ ಕೊಟ್ಟನ್ ಬಟನ್, ನಿನ್ ತಂಗಿ ನಾನು ಕೊಟ್ಟಿದ್ದ ಚೈನ್, ಎರಡು ನಮ್ಮ ಹಳೆ ಬಂಗ್ಲೆಯಲ್ಲಿ ಬಿದ್ದಿತ್ತು. ಹೇಳು ರಂಗಪ್ಪ, ನೀನೇನೋ ನನ್ನ ಹತ್ರ ಮುಚ್ಚಿಡ್ತಾ ಇದೆಯಾ? ರಂಗಪ್ಪ, ಸತ್ಯ ಏನು ಅಂತ ಗೊತ್ತಾಗಬೇಕು. ಹೇಳು. ನಿನ್ನ ನಮ್ ಕಷ್ಟ ಅಂತ ತಿಳ್ಕೊಂಡಿದ್ದೆ. ಈ ರೀತಿ ಉಪ್ಪಿನ ಮನೆಗೆ ದ್ರೋಹ ಬಗೀತಾ ಅನ್ಕೊಂಡಿರಲಿಲ್ಲ. ನನಗೆ ಮೋಸ ಮಾಡಿ ನೀನು ಹೊಡೆ ತಂಗಿ ಲಕ್ಷ್ಮಿನ ಲಂಬಾಣಿ ಗುಪ್ಪಕ್ಕೆ ತಗೊಂಡು ಸೇರ್ತಿದ್ಯಲ್ಲ, ಇನ್ನಂತ ನೀಚನ್ನ ನೋಡ್ಲಿಲ್ಲ. ಹಂಗನ್ಬೇಡಿ ಕಣಿ, ಹಂಗನ್ಬೇಡಿ. ಯಾವ ವಿಷಯನ ನಾನು ಹೇಳ್ಬಾರ್ದು ಅಂತ ಮುಚ್ಚಿಟ್ಟಿದ್ನೋ ಆ ವಿಷಯನ ನನ್ನ ಬಾಯಿಂದಾನೆ ಹೇಳೋಂಗ್ ಮಾಡ್ಬಿಟ್ರಿ ನೀವು. ಕಣಿ, ದೊಡ್ಡ ದನಿಗಳು ದಿನಾಗ್ಲೂ ಬೇಟೆಗೆ ಹೋಯ್ತಾ ಇದ್ದಿದ್ದು ಪ್ರಾಣಿಗಳನ್ನ ಬೇಟೆ ಆಡಕ್ಕಲ್ಲ ದನಿ, ಹೆಣ್ಣುಗಳನ್ನ ಬೇಟೆ ಆಡಕ್ಕೆ. ಅವತ್ತು ಅವರು ಬೇಟೆಗೆ ಹೊಂಟಾಗ ನೋಡ್ಕೊಂಡಲ್ವೇನೋ ಓಡ್ಸೋದು. ನಾ ಏನ್ ಮಾಡ್ಲಿ ಬುದ್ಧಿ, ಮಳೆ ಚಕ್ರ ಉತ್ಕೊಂಡ್ಬಿಟ್ಟಿರ್ಬೇಕು. ಒಂದ್ ನಿಮಿಷ ನೋಡ್ತೀನಿ. ಒಂದ್ ನಿಮಿಷ ಬಂದಿದೆ. ಲಕ್ಷ್ಮೇ, 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 ಬಸ್ ಬಾ. ಲಕ್ಷ್ಮಿ, ಚಕ್ರ ಉತ್ಕೊಂಡ್ಬಿಟ್ಟೈತೆ. ಒತ್ತಿ ಯಾಕೆ ತಳ್ಳು ನೀನು, ತಳ್ಳು. ಜೋರಟ್ಟಳವ. ಲಕ್ಷ್ಮಿ, ನೀನು ಉದ್ದಾರ ಹೋಗಿ ಮನೆ ಆಗಿರೋ, ನಾನು ಒತ್ತಾರೆ ಬರ್ತೀನಿ. ನೀನು ಸರಣ
ರಂಗಪ್ಪ ಮಳೆ ನೆಂದು ಬಿಟ್ಟಿದ್ಯಾ? ತಗೋ ಬೆಚ್ಚಗೆ ಮಾಡ್ಕೊಂಡು ಹೋಗು. ಕರಿವಿದೆ ಅಣ್ಣಯ್ಯ ಬೆಳಗ್ಗೆ ಬರ್ತೀನಿ ಅಂತ ತಾನೇ ಹೇಳ್ದ. ಇವನ್ ಹೇಳೋದೊಂದು ಮಾಡೋದೊಂದು. ಇರು ಬಂದೆ. ದಯವಿಟ್ಟು ಹೊಂಟೋಗ್ಬಿಡಿ. ನಾನಿಲ್ಲಿ ಶಾಶ್ವತವಾಗಿರೋ ಬಂದಿಲ್ಲ. 10 ನಿಮಿಷ ಆಮೇಲೆ ನೀನು ಇರುವಂದ್ರೂ ಇರಲ್ಲ. ಬೇಡಿ ಸಾವ್ಕಾರ್ರೆ, ದಯವಿಟ್ಟು ಹೊಂಟೋಗ್ಬಿಡಿ. ನಿಮ್ ಕೈ ಮುಗಿತೀನಿ, ನನ್ ಬಿಟ್ಬಿಡಿ ಸಾವ್ಕಾರ್ರೆ. ಸಾವ್ಕಾರ್ರೆ, ದಯವಿಟ್ಟು ಹೊಂಟೋಗ್ಬಿಡಿ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರೆ ಆಮೇಲೆ
ಚೆನ್ನೆ ಇಷ್ಟು ಬೇಗ ಮಾಡ್ಬಿಟ್ಯಾ? ಅಯ್ಯೋ ದಣಗಳು ನನ್ನ ಹಿಡ್ಕೊಂಡು ಲಕ್ಷ್ಮಿ ಲಕ್ಷ್ಮಿ ಅಂತಿದ್ರು. ಆಮ್ಯಾಕ್ ನೀವು ಹೋಗು ಅಂತ ಸುಮ್ಕ ಕಳ್ಸ್ಬಿಟ್ರು. ಏನಾಯ್ತು? ಬಲಾತ್ಕಾರ ಮಾಡಕ್ ಬಂದ್ಬಿಟ್ರು. ನನಗೆ ಏನ್ ಮಾಡ್ಬೇಕು ಅಂತ ತೋಚಿದೆ. ನಮ್ ಕೈಲಿ ಪಚ್ಚಿನ ಅವ್ರ ಮೇಲೆ ಎಷ್ಟು ಬಂದ್ಬಿಟ್ಟೆ. ಈಗೆಲ್ಲವ್ರೆ ನಮ್ಮ ಹಳೆ ಎಸ್ಟೇಟ್ ಮಕ್ಳಲ್ಲಿದ್ದಾರೆ. ಲಕ್ಷ್ಮಿ ಬೀಸಿದ ಕತ್ತಿ ದೊಡ್ಡ ದನಿಗಳ ಪ್ರಾಣ ತಕೊಂಡ್ಬಿಡ್ತು. ಅವ್ರ ದೇಹನ ಜೀಪ್ನಾಗ ಹಾಕೊಂಡು ಮರಕ್ಕೆ ಡಿಕ್ಕಿ ಹೊಡಿಸಿ ಅವ್ರು ಸತ್ತೋದ್ರು. ನನ್ನ ಕಾಲು ಮುರಿದೋಯ್ತು ಅಂತ ಊರಾಗೆಲ್ಲ ಪುಕಾರೆ ಬಿಸ್ಬಿಟ್ಟೆ ನಾನು. ದೇವ್ರಂಗಿದ್ದ ನಿಮ್ಮ ತಂದೆಯವ್ರನ್ನ ನನ್ನ ತಂಗಿ ಕೊಂದುಬಿಟ್ಲು. ಇಂಥವಳನ್ನ ನೀವು ಕೈ ಹಿಡಿದು ನಿಮ್ಮ ಮನೆ ಸೊಸೆ ಮಾಡ್ಕೊಳ್ಳೋದು ಮಾ ಪಾಪ ಅಂತ ತಿಳ್ಕೊಂಡು ಅವಳು ಸತ್ತೋದ್ಲು ಅಂತ ನಿಮ್ಗೆಲ್ಲ ಕಟ್ಟುಕತೆ ಹೇಳ್ಬಿಟ್ಟೆ ಬುದ್ಧಿ. ಅವಳು ಯಾರ ಕಣ್ಗೂ ಬೀಳದೆ ಇರಲಿ ಅಂತ ಲಂಬಾಣಿಗರ ಗುಂಪಿಗೆ ನಾನೇ ಅವಳನ್ನು ಸೇರಿಸ್ಬಿಟ್ಟೆ. ಅವಳೇನಾದ್ರೂ ನನ್ನ ನೋಡ್ಬೇಕು ಅಂದ್ರೆ ರಾತ್ರಿ ಬಿಳಿ ಸೀರೆ ಉಟ್ಕೊಂಬ, ಯಾರಾದ್ರೂ ನೋಡಿದ್ರೆ ಮೊಯ್ನಿ ತರ ನಟನೆ ಮಾಡು ಅಂತ ನಾನೇ ಹೇಳ್ದೆ ಬುದ್ಧಿ. ಒಂದಿನ ರಾತ್ರಿ ನೀವು ಕಾರ್ನಾಗ ಬರ್ತಾ ಇದ್ದಾಗ ಲಕ್ಷ್ಮಿನ ನೀವು ನೋಡ್ಬಿಟ್ರಿ. ಅವಳು ನಿಮ್ ತಾವು ಮೊಯ್ನಿ ತರ ಆಟ ಆಡಿ ನಿಮ್ ಕಣ್ ತಪ್ಪಿಸ್ಬಿಟ್ಲು. ರಾತ್ರಿ ಹೊತ್ತು ರಾಮಯ್ಯನ ಮಗಳು ಹುಚ್ಚಿಯಾಗಿ ಅಲಿತಾ ಇರೋ ಸಮಯ ನೋಡಿ ಲಕ್ಷ್ಮಿ ಬಂದು ನಾನು ನೋಡ್ಕೊಂಡು ಹೋಗ್ತಾ ಇದ್ಲು. ಇದು ನಿಜವಾಗಿ ನಡೆದ ಕತೆ. ನನ್ನ ತಂಗಿ ಭವಿಷ್ಯ ಬಾಳು ಎಲ್ಲ ನಿಮ್ ಕೈನಾಗೈತೆ. ಈ ಜನ ಯಾರು ಬೆಳಿಬೇಡಿ. ರಂಗಪ್ಪ, ನೀನ್ ಮೊದ್ಲಾಗ ಲಕ್ಷ್ಮಿ ಕರ್ಕೊಂಬ. ಮುನಿಯಮ್ಮ, ಇಲ್ಲಿ ಯಾರಾದ್ರೂ ಒಳಗೆ ಓಡ್ ಬಂದ್ರ? ಒಳಗಡೆನಾ? ಇಲ್ವಲ್ಲ ಚಿಕ್ಕದಣಿ. ಕರೆಂಟ್ ಆಯ್ತು ಅಂತ ದೀಪ ಹಚ್ಚಿಸ್ಕೊಂಡು ಒಳಗಡೆ ದೀಪ ತಾನೇ ಬರ್ತಾ ಇದ್ದೀನಿ.
ಚಿಕ್ಕಮ್ಮ, ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಚಿಕ್ಕಮ್ಮ, ಲಾಂಗ್ ಕೋಟು, ಹ್ಯಾಟು, ಕೈಲೊಂದು ಗನ್ ಇಟ್ಕೊಂಡು ಯಾರು ಒಳಗೆ ಬಂದ್ರು, ನೀವೇನಾದ್ರು ನೋಡಿದ್ರಾ? ಲಾಂಗ್ ಕೋಟು, ಹ್ಯಾಟು, ಕೈಲ್ ಗನ್ನು ನೋಡ್ಲಿಲ್ವಲ್ಲಪ್ಪ. ಅಮ್ಮವ್ರೆ, ಕೋವಿ ತಗ್ಲಾಕಿದ್ಮೇಲೆ ಬಿದ್ದೋಗಿದೆ, ಸರಿ ಮಾಡ್ಬೇಕು ಅಂದ್ರಲ್ಲ? ಹೋಗಿ ಸರಿ ಮಾಡಿ. ಆಯ್ತು. ಯಾಕೆ ಇಷ್ಟೊಂದು ಗಾಬರಿ ಆಗಿದ್ಯಾ? ಅಮ್ಮ ಅವ್ರೆ, ದೊಡ್ಡವ್ರನ್ನ ನೋಡ್ಬೇಕಂಡ್ರವ. ಏನು, ನೀನು ಅವ್ರು ನೋಡಿದ್ಯಾ? ಹೌದು ಕಣ್ರವ, ನೋವಾಗ್ಬಿಟ್ಟವ್ರೆ. ನನಗೆ ಕೊಲ್ಲಾಕ್ ಬಂದಿದ್ರು, ನಾನು ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಹೌದು, ನಾನೇ. ಹಣದಾಸೆಗೆ, ಯೌವನದ ದಾಹಕ್ಕೆ ನೀನೇ ನನ್ನ ಕೊಲೆ ಮಾಡ್ತೀನಿ. ಯಾಕೆ ನಾನು ಕೊಲೆ ಮಾಡ್ತೀನಿ? ಇಲ್ಲ, ಈ ರೀತಿ ಅನ್ಯಾಯವಾಗಿ ನನ್ನ ಮೇಲೆ ಅಪವಾದ ಹೊರಿಸಿ ನನ್ನ ಚಿತ್ರಹಿಂಸೆ ಮಾಡಬೇಡಿ. ನನ್ನ ಮನಸಾರ ಪ್ರೀತಿಸ್ತಿದ್ದ ಮಾದೇಗೌಡನ ದೂರ ಮಾಡಿ ನಿಮ್ಮನ್ನು ಕೈ ಹಿಡಿದಿದ್ದೆ. ಹಾಗಿರುವಾಗ ನಾನು ನಿಮ್ಮನ್ನು ಕೊಲೆ ಮಾಡಿಸ್ತೀನಾ? ಇಲ್ಲ, ಖಂಡಿತ ಇಲ್ಲ. ನಾನು ನಿಮ್ಮನ್ನು ಕೊಲೆ ಮಾಡಿಸಿಲ್ಲ. ನಾನು ನಿಮ್ಮನ್ನು ಕೊಲೆ ಮಾಡಿಸಿಲ್ಲ. ಮಾದೇಗೌಡ್ರೆ, ನಮ್ಮಿಬ್ರನ್ನ ಯಾಕೆ ಇಲ್ಲಿ ಕೂಡ ಹಾಕಿದ್ದೀರಾ? ನೋಡ್ರಂಗಪ್ಪ, ಕೊಲೆ ಮಾಡಿದವಳು ಮಾಡಿದ ಕೊಲೆನ ಮುಚ್ಚಿಟ್ಟು ಕುಂಟುರಾಗಿ ನಡೆಸೋರು ನ್ಯಾಯವಾಗಿರ್ಬೇಕಾಗಿತ್ತು ಜೈಲಿನಲ್ಲಿ. ಪೊಲೀಸ್ನವರು ಕಣ್ಣಿಗೆ ಬೀಳದೇ ಇರಲಿ ಅಂತಲೇ ನಾನ್ ನಿಮ್ಮನ್ನ ಭದ್ರವಾಗಿ ಇಲ್ಲಿ ಕೂಡಾಕಿರೋದು. ಅದರಿಂದ ನಿಮಗೇನು ಲಾಭ? ಲಾಭ ಅದಿಲ್ಲದೆ ಯಾರು ಏನೂ ಮಾಡೋದಿಲ್ಲ. ಇವರನ್ನ ಭದ್ರವಾಗಿ ನೋಡು. ಆಯ್ತು ಬುದ್ಧಿ.
ನೀನಿಲ್ಲಿಗೆ ಯಾವಾಗ ಬರ್ತೀಯೋ ಅಂತ ಕಾಯ್ತಾ ಇದ್ದೆ. ಇವತ್ತು ನಿನ್ನ ರಕ್ತ ಹಿಡ್ದೆ ಬಿಡೋದಿಲ್ಲ. ಈ ಜಾಗದಲ್ಲಿ ತಾನೇ ನಿನ್ನ ನನ್ಕೊಂದಿದ್ದು? ಹೇಳು, ಯಾಕೆ ನಾನು ಅನ್ಕೊಂದಿದ್ದು? ಹೇಳ್ತಾ ಇಲ್ವೋ? ಕೊಲ್ಬೇಡ, ನನ್ನ ಕೊಲ್ಬೇಡ, ನಿಜ ಏನು ಅಂತ ಹೇಳ್ತೀನಿ. ನಾನು ತುಂಬಾ ಪ್ರೀತಿಸ್ತಾ ಇದ್ದೆ. ಮದುವೆ ಆಗೋದಾದ್ರೆ ಅವಳನ್ನೇ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದೆ. ಆದ್ರೆ ನೀನು ಅವಳಪ್ಪನಿಗೆ ದುಡ್ಡಾಸೆ ತೋರಿಸಿ ಬಲವಂತವಾಗಿ ಎರಡನೇ ಮದುವೆ ಮಾಡ್ಕೊಂಡೆ. ಲಲಿತಾ ಇಲ್ಲದ ಬಾಳು ನನಗೆ ಶೂನ್ಯ ಅನ್ನಿಸ್ತು. ಮದುವೆ ಆಗಿಯೂ ಕೂಡ ಅವಳು ಸುಖವಾಗಿಲ್ಲ ಅಂತ ಗೊತ್ತಾಯ್ತು. ಮದುವೆ ಆದ ಮೊದಲನೇ ವರ್ಷದ ದಿವಸ ನೀನು ಬೇಟೆಗೆ ಅಂತ ಹೋಗಿದ್ದಾಗ ಅವಳನ್ನು ಹೇಗಾದ್ರೂ ಮಾಡಿ ಹೊಲಿಸ್ಕೋಬೇಕು ಅಂತ ನಿನ್ನ ಮನೆಗೆ ಬಂದೆ. ಲಲಿತಾ, ನೀನಾ ಇಷ್ಟೊತ್ತಿನಲ್ಲಿ ಯಾಕೆ ಬಂದೆ? ನೀನ್ ಮದುವೆ ಆಗ ಒಂದು ವರ್ಷ ಆಯ್ತಲ್ಲ, ಯಾವ ರೀತಿ ಸುಖ ಪಡ್ತಾ ಇದೆಯಾ ಅನ್ನೋದನ್ನ ನೋಡ್ಕೊಂಡು ಹೋಗಕ್ ಬಂದೆ. ನನ್ ಸುಖ ಕಟ್ಕೊಂಡು ನಿನ್ಗೇನಾಗ್ಬೇಕಿದೆ? ಲಲಿತಾ, ನಿನ್ನ ಬಗ್ಗೆ ಎಷ್ಟು ಆಶಾಗೋಪುರ ಕಟ್ಕೊಂಡಿದೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತು. ಆದ್ರೂ ಬಲವಂತಕ್ಕೋಸ್ಕರ ಒಬ್ಬ ಬೇಟೆಗಾರನ ಮದುವೆ ಮಾಡ್ಕೊಂಡು ನಿನಗೆ ನೀನೇ ದ್ರೋಹ ಮಾಡ್ಕೊಂಡೆ. ಮದುವೆ ಅನ್ನೋದು ನಮ್ಮಿಷ್ಟದಂತೆ ನಡೆಯೋದಲ್ಲ, ಅದು 7 ಜನ್ಮದ್ದು. ಮದುವೆ ಅನ್ನೋ 3 ಅಕ್ಷರ ಕೇವಲ 7 ಜನ್ಮದ್ದು. ಆದ್ರೆ ಮನಸ್ಸು ಅನ್ನೋದು ಜನ್ಮ ಜನ್ಮಾಂತರದ್ದು ಗೊತ್ತಾ? ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ದಾಟಿ ಕುತ್ತಿಗೆಯಲ್ಲಿ 3 ಗಂಟು ಹಾಕಿಸ್ಕೊಂಡಿರೋ ಈ ತಾಲಿ ಹೆಣ್ಣಿಗೆ ಪವಿತ್ರವಾದ ಬೇಲಿ ಇದ್ದ ಹಾಗೆ. ಯಾವ ಕೆಟ್ಟ ಕಣ್ಣು ಬೀಳದೆ ಇರ್ಲಿ ಅಂತಲೇ ಇದನ್ನ ಹಳದಿ ದಾರದಲ್ಲಿ ಕಟ್ಟೋದು. ತಾಳಿ ಆಫ್ಟರ್ ಆಲ್ ಕಾಲ್ ತೋಲ ಚಿನ್ನಕ್ಕೂ 10 ಪೈಸಾ ದಾರಕ್ಕೂ ಇಷ್ಟೊಂದು ಮಹತ್ವ ಕೊಡ್ತಿದ್ಯಾ? ಚಿನ್ನಕ್ಕೆ ಬೆಲೆ ಇಲ್ಲದೆ ಇರ್ಬೋದು, ಆದ್ರೆ ಅದನ್ನ ಕಟ್ಕೊಂಡಿರೋ ಮುಹೂರ್ತಕ್ಕೆ ಬೆಲೆ ಕೊಡ್ಲೇಬೇಕು. ನೋಡು, ಹೆಣ್ಣಿಗೆ ತಾಲಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಮರ್ಯಾದೆ ಹೊರಟೋಗು. ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಆ ಕೋಪದಲ್ಲಿ ನಾನು ಬರ್ತಿದ್ದಾಗ
ನೀನ್ ಲಕ್ಷ್ಮಿನ ಅಪ್ಪಿಸ್ಕೊಂಡು ಹೋಗೋದು ನೋಡಿ. ತನ್ನ ಗಂಡನೇ ಸರ್ವಸ್ವ ಅಂತ ತಿಳ್ಕೊಂಡಿರೋ ಲಲಿತನಿಗೆ ದ್ರೋಹ ಮಾಡ್ತಿರೋದಲ್ದೆ ಊರ್ ಹೆಣ್ಮಕ್ಕಳನ್ನೆಲ್ಲ ಕೆಡಿಸ್ತಿರೋ ನಿನ್ ನೋಡಿ ನನಗೆ ನಿನ್ನ ಮೇಲಿದ್ದ ದ್ವೇಷ ಎಂದು ಹೆಚ್ಚಾಯ್ತು. ನಿಮ್ಮನ್ನೇ ಹಿಂಬಾಲಿಸ್ಕೊಂಡು ಬಂದೆ. ಲಕ್ಷ್ಮಿ ಸತ್ಕತ್ತಿ ನನ್ನ ಕಾಲತ್ರ ಬಂದ್ಬಿತ್ತು. ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಹೆಣ್ಣಿಗೆ ತಾಳಿ ಕಟ್ಟೋದು ಒಂದೇ ಸಲ, ಕಿತ್ತಾಕೋದು ಒಂದೇ ಸಲ. ಲಲಿತಾಳ ತಾಳಿ ಕಿತ್ತಲಾದ್ರು ಅವಳು ನನ್ನವಳಾಗ್ಬೋದು, ಅವಳು ಬಾಳಿಗೆ ಹೊಸ ತೀರ್ವು ಕೊಡಬಹುದು ಅಂತ ತೀರ್ಮಾನಿಸಿ ಅಣ್ಣ, ಈಗಾಗತ್ತೆ ಅಂತ ಗೊತ್ತಿರಲಿಲ್ಲ. ಈಗೇನ್ ಮಾಡೋದು? ಏನು ತಗೋಬೇಡ. ಈ ಹಣವ ಜೀಪ್ನಾಗ ಹಾಕ್ಬಿಟ್ಟು ಉಳಿಸ್ಬಿಟ್ಟು ಊರಿನವ್ರಿಗೆಲ್ಲ ಆಕ್ಸಿಡೆಂಟ್ ಆಯ್ತು ಅಂತ ನಂಬಿಸ್ಬಿಡವ. ನೋಡು, ನೀನು ಬೆಳಗ್ಗೆನೆ ನಿಮ್ಮ ಅಜ್ಜಿ ಮನೆಗೆ ಹೊಂಟು. ಅಜ್ಜಿ ಮನೆಗೆ? ನನ್ನ ಮಾತು ಕೇಳು, ಮಿಕ್ಕಿದ್ದು ನಾನು ನೋಡ್ಕೊಂಡು. ನಾನ್ ಮಾಡಿದ್ಮೇಲೆ ಲಕ್ಷ್ಮಿ ತಾನು ಮಾಡಿದ್ದು ಅಂತ ತಪ್ಪು ತಿಳ್ಕೊಂಡ್ರು. ರಂಗಪ್ಪ ತನ್ನ ತಂಗಿನ ಉಳಿಸೋಕ್ಕೋಸ್ಕರ ಆ ಕೊನೆನ ಆಕ್ಸಿಡೆಂಟ್ ಅಂತ ಮಾಡಿ ಊರಿನ ಜನರನ್ನೆಲ್ಲ ನಂಬಿಸ್ತಾ ಇದೇ ನಡೆದಿತ್ತು. ಮಾದೇಗೌಡ, ನಿನ್ ಸ್ವಾರ್ಥಕ್ಕೋಸ್ಕರ ನನ್ನ ತಂದೆನ ಕೊಂದು ನನ್ನ ಚಿಕ್ಕಮ್ಮನ ಮಾಂಗಲ್ಯ ಕಿತ್ಕೊಂಡೆ. ನಿನ್ನ ಕೊಂದ್ರು ಪಾಪ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ಏನೋ, ಮಾಂಗಲ್ಯ ಭಾಗ್ಯ ಅಂತೂ ಕಳ್ಕೊಂಡೆ. ಇರೋ ಮಗ ನೀನು, ಇವನ್ ಕೊಂಡು ನೀನು ಜೈಲಿಗೆ ಹೋಗ್ಬಿಟ್ರೆ ಇನ್ನು ನಾನು ಯಾರಿಗೋಸ್ಕರ ಬದುಕ್ಬೇಕು? ಇವನ್ ಮಾಡಿದ ತಪ್ಪಿಗೆ ಇವನ್ ಪೊಲೀಸ್ಗೆ ಒಪ್ಪಿಸ್ಬಿಡ. ನಡಿ ಪರಿಸ್ಥಿತಿ.
ಎಲ್ಲಿ ನನ್ನ ಮಗಳು ನನ್ನ ಕೈ ಬಿಟ್ಟು ಹೋಗ್ತಾಳೋ ಅಂತ ನಾನು ಹೆದರಿದ್ದೆ. ನಿಮ್ಮ ಈ ದಯೆಯಿಂದ ನನ್ನ ಮಗಳು ಮತ್ತೆ ಮನುಷ್ಯಳಾದ್ರು. ದೇವರು ನಿಮ್ಮಿಬ್ಬರು 106 ವರ್ಷ ಚೆನ್ನಾಗಿಟ್ಟಿರ್ಬೇಕು ದಣಿ.